ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 15ನೇ ಪದ್ಯ. ಅರಿವು ನೀನೆಂದು ಸದ್ಗುರು ಪೇಳೆ, ತಿಳಿವನಿ ಜಾಣರ ದೇವಾ. ಅರಿವಿನೊಳು ಅನ್ಯ ಕಲ್ಪನೆಗಳನ್ನು ಉಳಿವನಿ ಜಾಣರ ದೇವಾ. ಅರಿವೆ ಪರಬ್ರಹ್ಮವೆಂದು ಭಾವಿಸುವನೆ ಜಾಣರ ದೇವಾ. ಅರಿವನೇ ನಿತ್ಯ ನಿರ್ಮಳವೆಂದು ನೆನೆವನೆ ಜಾಣರ ದೇವಾ. ಅರಿವೆ ನಿರ್ಗುಣ ನಿರ್ವಿಕೃತಿಯೆಂದು ಬಗೆವನಿ ಜಾಣರ ದೇವಾ. ಅರಿವಿಲ್ಲದುದೇ ಜಡಬಹುದೆಂದು ಬಿಡುವನೆ ಜಾಣರ ದೇವಾ. ಅರಿವು ನೀನೆಂದು ಸದ್ಗುರು ಪೇಳೆ, ತಿಳಿವನಿ ಜಾಣರ ದೇವಾ. ಅರಿವಿನೊಳು ಅನ್ಯ ಕಲ್ಪನೆಗಳನ್ನು ಉಳಿವನಿ ಜಾಣರ ದೇವಾ. ಅರಿವೆ ಸದಾನಂದವೆಂದು ಅನುಭವಿಪನಿ ಜಾಣರ ದೇವಾ. ಅರಿವೆ ಸ್ವಯಂ ಜ್ಯೋತಿಯೆಂದು ಅರುಹಿಸುವನಿ ಜಾಣರ ದೇವಾ. ಅರಿವಿನೊಳು ಒಮ್ಮೆ ಮರಹೆಂದು ಬಲ್ಲನೆ ಜಾಣರ ದೇವಾ. ಅರಿವು ಅವಸ್ಥೆಗಳಿಗೆ ಪೆರತೆಂದು ಕಾಣ್ಬನಿ ಜಾಣರ ದೇವಾ. ಅರಿವು ನೀನೆಂದು ಸದ್ಗುರು ಪೇಳೆ, ತಿಳಿವನಿ ಜಾಣರ ದೇವಾ. ಅರಿವಿನೊಳು ಅನ್ಯ ಕಲ್ಪನೆಗಳನ್ನು ಉಳಿವನಿ ಜಾಣರ ದೇವಾ. ಅರಿವೆ ವಿಶ್ವಾಶ್ರಯವೆಂದು ಅನುಕರಿಪನಿ ಜಾಣರ ದೇವಾ. ಅರಿವಿಲ್ಲದೆ ಆಗದು ಎಂಬುದನ್ನು ಊಹಿಸುವನಿ ಜಾಣರ ದೇವಾ. ಅರುಹು ಅರುಹಿಸಿಕೊಳ್ಳದೆಂದು ಅನುಮಿಸುವನಿ ಜಾಣರ ದೇವಾ. ಅರಿವೇ ಸಕಲ ಶಾಸ್ತ್ರ ಮತವೆಂದು ತೋರ್ಪನಿ ಜಾಣರ ದೇವಾ. ಅರಿವು ನೀನೆಂದು ಸದ್ಗುರು ಪೇಳೆ, ತಿಳಿವನಿ ಜಾಣರ ದೇವಾ. ಅರಿವಿನೊಳು ಅನ್ಯ ಕಲ್ಪನೆಗಳನ್ನು ಉಳಿವನಿ ಜಾಣರ ದೇವಾ. ಅರಿವು ತ್ರಿಪುಟಿಗೆ ಆದಿಯೆಂದು ಲಕ್ಷಿಸುವನೆ ಜಾಣರ ದೇವಾ. ಅರಿವನು ತನ್ನ ಕಣ್ಣೊಳು ಕುರುಹು ಇಡುವನೆ ಜಾಣರ ದೇವಾ. ಅರಿವೆ ವಿಷಯ ಫಲರೂಪವೆಂದು ನೋಳ್ಪನೆ ಜಾಣರ ದೇವಾ. ಅರಿವೆ ಸತ್ಕ್ರಿಯೆಗಳಿಗೆ ಹಸುವೆಂದು ಬಿಡದವನೇ ಜಾಣರ ದೇವಾ. ಅರಿವು ನೀನೆಂದು ಸದ್ಗುರು ಪೇಳೆ, ತಿಳಿವನಿ ಜಾಣರ ದೇವಾ. ಅರಿವಿನೊಳು ಅನ್ಯ ಕಲ್ಪನೆಗಳನ್ನು ಉಳಿವನಿ ಜಾಣರ ದೇವಾ. ಅರಿವೆ ವಿದ್ಯಾ ದೈವ ಗುರುವೆಂದು ಭಜಿಪನೆ ಜಾಣರ ದೇವಾ. ಅರಿವನೆ ಪರ ಮೋಕ್ಷದಿರವೆಂದು ಕೂರ್ಪನೆ ಜಾಣರ ದೇವಾ. ಅರಿವೆ ತಾನೆಂದು ಸಂದೇಹವೂ ಇಲ್ಲದಾತನೇ ಜಾಣರ ದೇವಾ. ಅರಿವಿದು ನಿಜ ಶಂಭುಲಿಂಗವೆಂದು ಇರ್ಪನೆ ಜಾಣರ ದೇವಾ. ಅರಿವು ನೀನೆಂದು ಸದ್ಗುರು ಪೇಳೆ ತಿಳಿವನೆ ಜಾಣರ ದೇವಾ.
ಅರಿವಿನೊಳು ಅನ್ಯ ಕಲ್ಪನೆಗಳನ್ನು ಉಳಿವನೆ ಜಾಣರ ದೇವಾ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ ಸಮಸ್ತ ಕ್ಷೇತ್ರಾದಿ ದೈವಕ್ಕೆಲ್ಲ ಹಣೆ ಮಾಡಿದು ಶುದ್ಧ ಬುದ್ಧಿಗೆ ಸಾಕ್ಷಿಯಾದ ವಿದ್ಯಾದೈವ ಗುರು ವಿಶೇಷ ಪ್ರಾಜ್ಞೆ ಕೊಪ್ಪಳದ ಗವಿಸಿದ್ದೇಶ್ವರರ ಶ್ರೀ ಚರಣಾರವಿಂದಗಳಿಗೆ ನತಮಸ್ತನಾಗಿ ತತ್ರೂಪರು ಮಹಾನುಭಾವರು ಆಗಿರುವಂತಹ ಎಲ್ಲ ವಿದ್ಯಾದೈವಕ್ಕೆ ವಂದಿಸಿ ತದ್ವಿದ್ಯಾ ಸಂಪನ್ನರಾಗಿ ಮನುಷ್ಯ ಜನ್ಮದ ಮಹತ್ವವನ್ನರಿತು ಅರಿವಿನಲ್ಲಿ ಬೆರೆತು ಮುಕ್ತ ಸ್ವರೂಪರಾಗಿ ನಿಂತ ಪುಣ್ಯಾತ್ಮರೇ ತಮ್ಮೆಲ್ಲರ ಶ್ರೀ ಚರಣಾರವಿಂದಗಳಿಗೆ ನಮಸ್ಕಾರ ರೂಪ ಮಂಗಲಗಳನ್ನು ಸಮರ್ಪಿಸುತ್ತೇನೆ. ಸುಮಾರು ದಿನಗಳಿಂದ ಚಿದ್ರೂಪದ ವೈಚಿತ್ರ್ಯಗಳು, ಚಿದ್ರೂಪದ ಭಿನ್ನ ಭಾವಗಳು, ಚಿದ್ರೂಪದ ಅನೇಕ ಪುಟಗಳನ್ನ ನೋಡ್ತಾ ಬಂದಿದ್ದೀವಿ. ಮತ್ತು ಒಂದ್ಸಲ ನೆನಪು ಮಾಡ್ತೇನೆ, ವಸ್ತು ನಿರ್ದೇಶನ ಮಂಗಲದ 2ನೇ ಭಾಗ ಇದು. ಯಾವ್ದಪ್ಪ ರುದ್ರಣ್ಣ ಇದು? ವಸ್ತು ನಿರ್ದೇಶನ ಮಂಗಲದ 2ನೇ ಭಾಗ. ಸಮಗ್ರ ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ಸುಮ್ಮನೆ ಹೀಗೆ ಒಂದ್ಸಾರಿ ನಾಳೆ ನೀವೆಲ್ಲ ದೊಡ್ಡವರಾಗ್ತೀರಿ, ನಿಮಗೆ ಗೊತ್ತಾಗ್ತದ ಮುಂದೆ. ಸ್ವತಂತ್ರ ಕೃತಿಯಾದಂತಹ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಚೊಚ್ಚಲ ಕೃತಿ ಇದು. ಈ ಚೊಚ್ಚಲ ಕೃತಿಯಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ಹೇಗೆ ಆಯ್ಕೊಂಡಿದ್ದಾರೆ ಪುಣ್ಯಾತ್ಮರಂದ್ರೆ, ನಮಗೆಲ್ಲ ಗೊತ್ತಿರೋ ಹೋಗಿ ಪ್ರಾರಂಭದಲ್ಲಿ ಗುರುಗಳ ಒಂದಿಷ್ಟು ಭಿನ್ನ ಭಾವನೆಗಳನ್ನು ನೋಡಿದ್ದಾರೆ. ಹಾಗೆ ಶಿಷ್ಯನ ಅಂತಃಸತ್ವವನ್ನು 2ನೇ ಪದದಲ್ಲಿ ನೋಡಿದ್ದಾರೆ. ಹಾಗೆ ಮುಂದೆ ಜ್ಞಾನ ವೈರಾಗ್ಯ ಉಪರತಿಗಳ ಬೀಜ ರೂಪ ಕಾರ್ಯಗಳನ್ನು ಹೇಳಿದ್ದಾರೆ. ಎಷ್ಟು ಚಂದ ಪಾಠದ ಕ್ರಮ ಹೆಂಗೈತ್ ನೋಡ್ರಿ ಇವರು. ಸುಲಿದ ಬಾಳೆಹಣ್ಣು ಬಾಯೊಳಗಿಟ್ಟು ಹಲ್ಲಿರ್ಲಿಲ್ಲ ಅಂದ್ರೂ ಚಿಚಿಕಿ ಮುದುಕರು ತಿನ್ನೋ ಹಂಗ ಶೀಕರಣೆ ಮಾಡಿಕೊಟ್ಟಂತ ಒಂದು ಉತ್ತಮ ಕಾರ್ಯ ಶ್ರೀಮನ್ ಜೀವನ ಶಿವಗಳು ಮಾಡಿಕೊಟ್ಟದ್ದು. ಹಾಗೆ ನಮ್ಮನ್ನು ಎಲ್ಲ ಪೂರ್ವಪರ ತಯಾರಿ ಮಾಡಿಕೊಂಡು ದೇಹಾದಿ ಅನಾತ್ಮ ವರ್ಗಗಳು ನಾನಲ್ಲ ಎಂಬ ಭಾವವನ್ನು ಪರೋಕ್ಷ ರೂಪದಿಂದ ತಿಳಿಸಿ ಅಪರೋಕ್ಷಾನುಭೂತಿಯಲ್ಲಿ ಕರೆದುಕೊಂಡು ಹೋಗುವಾಗ ನಿಮಗೆ ಮೊದಲು ಭೇಟಿ ಆದದ್ದು ಏನು ಅಂದ್ರೆ ವಸ್ತು ನಿರ್ದೇಶನ ರೂಪ ಮಂಗಲ. ಇದಕ್ಕೆ ಏನಪ್ಪ? ಇದಕ್ಕೆ ವಸ್ತು ನಿರ್ದೇಶನ. ನಿನ್ ಹೇಳೋದು ವಸ್ತು ವಸತು ವಸತಿ ತೀತಿ ಅಂದ್ರೆ ಯಾವುದು ಎಲ್ಲ ಕಾಲದಲ್ಲಿ ಇರುತ್ತದೆಯೋ ಅದಕ್ಕೆ ವಸ್ತು ಅನ್ನಬೇಕು. ಎಲ್ಲ ಕಾಲದಲ್ಲಿ ಇರುವುದು ಯಾವುದಪ್ಪ? ಅರಿವು. ಅದು ಸಾಮಾನ್ಯವಾಗಿದ್ದಾಗ ಸದ್ರೂಪವೆಂತಲೂ, ಹೌದಿಲ್ಲ? ಹೊಳೆಯುವಾಗ ಚಿದ್ರೂಪವೆಂತಲೂ. ಈಗ ದೀಪಕ್ಕೂ ಒಂದು ಮನೆಯೊಳಗೆ ದೀಪ ಹತ್ತಿದೆ ಅನ್ನೋದಕ್ಕೆ ಒಂದು ಮನೆಯೊಳಗೆ ಬೆಂಕಿ ಹತ್ತಿದೆ ಅನ್ನೋದಕ್ಕೆ ವ್ಯತ್ಯಾಸ ಐತಿಲ್ಲ? ಗುಡಿಸಲೊಳಗೆ ದೀಪ ಹತ್ತಿದೆ ಅಂತಂದ್ರೆ ನನಗೂ ಕ್ಷೇಮ, ನಿಮಗೂ ಕ್ಷೇಮ. ಅಷ್ಟೇ, ವಾಕ್ಯ ಬದಲಾತಿಲ್ಲೋ? ಹೌದಿಲ್ಲ? ಹಾಗೆ ಚಿದ್ರೂಪಗಳು 2 ಬೆಳಕೇ ಅವು. ದೀಪ ತೇತಿ ಅಂದಂಗ ಸದ್ರೂಪ, ಬೆಂಕಿ ಹೆಚ್ಚು ಬಳಿತದ ಅಂದಂಗ ಚಿದ್ರೂಪದು. ದೀಪವೇ ಬೆಂಕಿ ಅಲ್ಲದೆ ಬೇರೆ ಏನು ಮತ್ತೊಂದು ಇಲ್ಲ. ಹೌದು, 2ನೇ ಬೆಂಕಿ ಒಂದು ಐತನ ಇಲ್ಲೇ? ಏನ್ ಹೇಳ್ತಾರ? ಇಲ್ರಿ, ದೀಪ ಹಚ್ಚುವಲ್ಲಿ ಮುಂದೆ ಇಟ್ಟು ಬಂದಿದ್ನಿ, ಹುಡುಗರು ಉಳಿಸ್ಯಾವ್ರಿ ಹತ್ತದ ಅಂದ್ರೆ ಅದೇ ದೀಪ ಬೆಳಗಾಕತ್ತದ. ಹೌದಿಲ್ಲ? ಅದೇ ನಿತ್ಯವಾಗ್ಯದ, ಅದೇ ಆನಂದ ಆಗ್ಯದ, ಅದೇ ಪೂರ್ಣ ಆಗ್ಯದ. ಮತ್ತೇನದ ಅದರ ವಿಶೇಷತಮ? ಅದೇ ಬಹುರೂಪದು. ನಡೋ ಒಳಗಿದ್ರೆ ದೀಪ, ಹಚ್ಕೊಂಡ್ರೆ ಬೆಂಕಿ, ತುಂಬತ್ತು ಅಂದ್ರೆ ಪೂರ್ಣ, ಪೂರ್ಣ ಎಲ್ಲ ಹೊಳದ್ ಕಾಣಕತ್ತೆ ಅಂದ್ರೆ ಆನಂದ. ಮತ್ತೇನದ ಅದ್ರಾಗ? ಹೌದಿಲ್ಲ? ಅದ್ರಾಗ ಏನ್ ವಿಶೇಷ ಅನ್ನೋದು ಏನಿಲ್ಲ ಅದ್ರೊಳಗೆ. ಹೌದಿಲ್ಲ? ಅಂತ ವಸ್ತು ನಿರ್ದೇಶನ ರೂಪ ಮಂಗಲದೊಳಗೆ ತಾವೆಲ್ಲ ನನ್ನನ್ನು ಎಲ್ಲಿ ಕರ್ಕೊಂಡು ಹೊಂಟೀರಿ ಅಂದ್ರೆ
ಅರುವಿನ ಏನಪ್ಪ ಶಬ್ದದು? ಅರುವಿನ ನೋಡು 2 ಸಲ ಬಳಸ್ತೇನೆ. ಅರಿವಿನ ಈ ಸಲ ಏನನ್ನಿ? ಅರಿವಿನ ಅಂದ್ರೆ ಅರಿವು ಅಂದ್ರೇನು, ಅರವು ಅಂದ್ರೇನು ಅಂದ್ರೆ, ಅರಿವು ಅಂದ್ರೆ ನೀನು ಎದರಿಟ್ಟು ಅರಿತಿದ್ರ ಅದಕ್ಕೆ ಅರಿವು ಅನ್ಬೇಕಾದ ತಮ್ಮ. ಒಂದ್ ಸ್ವಲ್ಪ ಸೂಕ್ಷ್ಮ ಐತೆ, ನೋಡೋಣ ಯಾಕೆ ಹೆಂಗ್ ಹಿಡ್ಕೋತಿರೋ, ನೋಡೋಣ ನಿಮ್ ತಾಕತ್ ಹೆಂಗೈತೆ ಅನ್ನೋದು. ಅರಿವು ಅಂದ್ರೆ ಈಗ ಎದುರಿಗೆ ಒಂದು ಗ್ರಂಥದ ನಿನ್ನ ಹತ್ತಿರಲ್ಲಿ, ಆ ಗ್ರಂಥದ ವಾಕ್ಯಗಳನ್ನ ನೇತ್ರೇಂದ್ರಿಯ ಮೂಲಕವಾಗಿ ನೀನು ಆ ವಾಕ್ಯ ಸಮುದಾಯವನ್ನು ನೋಡಕತ್ತಿ. ಈಗ ಇದು ನಿನ್ನೊಳಗಿನ ಅರವು ಕಣ್ಣಿನ ಅರಿವಾಗಿ ಒಂದು ನೋಡಕತ್ತದ. ಏನಂತಮ್ಮ? ನನ್ನೊಳಗಿನ ಅರಿವು ಕಣ್ಣಿನೊಳಗೆ ಬಂದ್ಬಿಟ್ಟು ಅರಿವಾಗಿ ನೋಡಕತ್ತ. ಕ್ರಿಯಾರೂಪ ತಾಳೈತಲ್ಲಿ. ಹೌದು, ಕ್ರಿಯಾರೂಪ ತಾಳಿದಾಗ ಅರಿವು ಅದು ಕೇವಲ ತಾನೇ ಆದಾಗ ಅದು ಅರವು. ಗೊತ್ತಾಗತ್ತೈತಮ್ಮ? ಸ್ವಲ್ಪ ಒಂದೀಟ ತಡ್ಕೋರಿ. ನೋಡ, ಹೃದಯದೊಳಗೆ ಅನುಭವಿಸಿರೋದನ್ನ, ಹೃದಯದೊಳಗೆ ಆ ಆನಂದವನ್ನು ಅನುಭವಿಸಿರೋದನ್ನ. ಅದು ನಿದ್ರೆಯೊಳಗ ಅದು ಅರವು. ಅದು ನಿದ್ರೆಯೊಳಗೆ ಏನೈತಲ್ಲ ಅದಕ್ಕೆ ಅದ್ರ ಹೆಸರು ಏನಾಗಲ್ಲೇ? ಅರವು. ಅದು ಎದ್ದ ನಂತರ ಸುಖವಾಗಿ ಮಲಗಿದ್ನಂತ ಹೇಳ್ತೀಯಲ್ಲ, ಅದು ಅರಿವು. ಆ ಸುಖವನ್ನು ಅರಿತು ಹೇಳಕತ್ತಿ ಈಗ ನೀ. ಅದು ಅವಾಗ ಕ್ರಿಯಾರೂಪ ತಾಳೈತ. ಅದು ನಿಷ್ಕ್ರಿಯ ರೂಪ ಅಥವಾ ಕೂಟಸ್ಥ ರೂಪ ಅಥವಾ ಸುಪ್ತ ರೂಪವಾಗಿದ್ದಾಗ ಅದರ ಹೆಸರು ಅರವು. ಅರವು ಅಪಜೆ, ಅರುವು ಅಪಜೆ. ಕರೆಕ್ಟ್. ಅದು ಎರಡು ಒಂದೇ. ಅದು ಅರು ಮುಂದ್ ಬರ್ತದೆ. ಅರುಹಿಸುತ್ತ ಅರಹು ಕೊಳ್ಳುವ ಅಂತ ಅರುವನ್ 4 ಚೈತನ್ಯ ರೂಪದಾಗ ಮುಂದೆ ಹೇಳುದು ಐತೆ. ಅದ ಸುಮ್ಮನೆ ಅದ್ರ ಮುಖ ತೋರಿಸ್ತಾನೆ ಅಷ್ಟೇ. ಈಗ ಅಂಥ ಅರು ಅಲ್ಲಿ ಬಳ್ಳಿಗ ಸಾಲಿಗೆ ಅದಕ್ಕೆ, ಈಗ ಅದ ಸಾಲಿ ಬಳ್ಳಿಡ ಅದಕ್ಕೆ ತಮ್ಮ. ಅಲ್ಲೇ ಅಂಥ ಅರಿವು ಏನದ ಅಂತಂದ್ರ ವಿಶ್ವಕ್ಕೆ ಆಶ್ರಯ. ಏನಂತ ತಿಳ್ಕೊಬೇಕಮ್ಮ? ವಿಶ್ವಕ್ಕೆ ಆಶ್ರಯ. ಈ ವಿಶ್ವಕ್ಕೆ ಆಶ್ರಯ ಅಂತ ಅನ್ನೋ ಪದವನ್ನ ಒಂದ್ ಚೂರು ನೋಡಿ ಮುಂದೆ ಬಡಬಡ ಹೋಗ್ಬಿಡ್ತಾನೆ. ಇದಕ್ಕೆ ಏನಂತಾರ ಅಂದ್ರೆ ತಮ್ಮ ವಿಶ್ವ ಅಂತಾರ. ಈಗ ಎದುರುಗಡೆ ಕಾಣ್ತತ್ತಲ್ಲ, ಇದಕ್ಕೆ ಏನಂತಾರೆ? ಇದಕ್ಕೆ ವಿಶ್ವ. ಇದು ಇದೇನು ವಿಶ್ವ ಐತಲ್ರಿ ಅಪ್ಪೋಳೆ, ಈ ವಿಶ್ವ ಐತೇನು ಅಂದ್ರೆ ಐತಂತ ಹೇಳುವಾಗ ಇರ್ಲಕತ್ತಿದು. ಯದೃಶ್ಯಂ ತನ್ನಷ್ಟಂ. ಹೌದಿಲ್ಲ? ಏನು ಕಾಂತತ್ ಅನ್ನೋರಾಗನ ನಿನ್ನ ಕಾಣುವ ರೂಪ ಬದಲಾಗಿ ಇನ್ನೊಂದು ರೂಪ ಆಗಿ ತೋರಾಕ್ ಶುರು ಮಾಡ್ತದೆ. ಇದು ಸದಾ ಪರಿಣಾಮಶೀಲಿ ಐತೆ. ನಿನ್ನ ತ್ರಿವಿಕೃತಿಗಳನ್ನ ನೋಡಿವಲ್ಲ, ಜ್ಞಾನ, ಮೋಹನ, ವರ್ತನವೆಂಬ ತ್ರಿವಿಕೃತಿಗಳು ಇದ್ರೊಳಗೆ ಕಾಡ್ತಾವ. ಇವು ಈ ವಿಕೃತಿ ರೂಪವನ್ನು ಹೊಂದಿದಂತ ಈ ವಿಶ್ವ ಏನ್ ಐತಲ್ಲ, ಇದು ವಾಸ್ತವಿಕವಾಗಿ ಐತೇನು ಅಂತಂದ್ರೆ ಇಲ್ಲವೇ ಇಲ್ಲ. ಯಾಕಿಲ್ಲ ಅಂತೀರಿ ಅಪ್ಪೋಳ? ಇಷ್ಟು ಗಟ್ಟಿ ಕಾಣ್ತತ್ತಲ್ಲ ಮುಂದ ಅಂತ ನೀವು ನನ್ನ ಪ್ರಶ್ನೆ ಮಾಡಬಹುದು. ನಾನು ನಿಮಗೆ ಉತ್ತರ ಕೊಡ್ತೇನೆ. ವಾಸ್ತವಿಕವಾಗಿ ಯೋಚನೆ ಮಾಡಿ ನೋಡಿ ಎದುರಿಗೆ ಕಾಣುವಂತ ಸಕಲ ವಸ್ತು ಹೆಂಗ್ ಹೊಂದಿದೆ ಅಂತಂದ್ರೆ ಅದು ಷಡ್ ವಿಕಾರದಿಂದ ಕೂಡಿದೆ. ಸದಾಕಾರ ಏನಾಗ್ತದಂದ್ರೆ ವಿಕಾರ ಆಗ್ತದ. ಉದಾಹರಣೆಗಾಗಿ ನೀವು ಅನ್ನವನ್ನು ಮಾಡಿ ಇಟ್ಟಿರಿ ಅಂತ ತಿಳ್ಕೊಳ್ರಿ. ಅನ್ನವನ್ನು ಮಾಡಿ ಅದಕ್ಕೆ ತುಪ್ಪ ಉಪ್ಪಿನಕಾಯಿ ಹಚ್ಚಿಟ್ಟಾಗ ಘಮಘಮನ ಆಗ್ತದದು. ಸ್ವಲ್ಪ ಬೆಳಿಗ್ಗೆ ಎದ್ದು ಊಟ ಮಾಡೋದು ಬಿಡಂತ ಮುಚ್ಚಿಟ್ರಿ ಅಂದ್ರೆ ಮುಂಜಾನೆ ಎದ್ದ ಘಮಘಮನಾತ್ ಹೋಗಿ ಸುಮ್ಮನೆ ಇರ್ತದ. ಮತ್ತೊಂದು 4 ತಾಸು ಬಿಟ್ರೆ ಹರಿಸಿ ನಾರಾಕ್ ಶುರು ಮಾಡ್ತದ. ನೀವು ಮಾಡಿದ್ದ ಅನ್ನವೇ ಇಷ್ಟು ಬೇಗವಾಗಿ ನಿಮ್ಮನ್ನ ಹರಿಸಿ ನಾರ್ತಂದ್ರೆ ಅದನ್ನು ಉಂಡಂತ ನೀವು ಹರಿಸ್ತಾ ಇರ್ತೀರೇನು? ನೀವು ಉಣುವ ಅನ್ನವೇ 6 ತಾಸಿನಾಗ ಹಳಸಾಕಟ್ಟಿದ. ಅಂತ ಅನ್ನ ಉಂಡವ್ರು ನೀವು ಹಳಸ್ತಾ ಇರ್ತೀರೇನು?
ಅಂದ್ರೆ ಒಂದು ದಿವಸ ಹಳಿಸಿ ಮಣ್ಣಾಗಿ ಹೋಗ್ತೀರಿ. ಹ್ಮ್. ಅಂದ್ರೆ ಇದಕ್ಕೆ ನಿಮ್ಮದು ಇದೇ ರೂಪ ಅನ್ನೋದು ಇಲ್ಲ. ಹೌದು. ಈಗ ಯಾರೋ ಒಂದ್ 4-6 ವರ್ಷದ ನಂತರ ಎದುರಿಗೆ ಭೇಟಿ ಆಗ್ತಾರ, ಏನ್ರಿ ಎಷ್ಟ್ ಚಂದ ಇದ್ರಿ ಹಿಂಗ್ಯಾಕಾಗಿರಿ ಅಂತೀರಿ. ಹಿಂಗ್ಯಾಕಾಗಿರಿ ಅಂದ್ರೆ ಹಂಗ ಆಗುದಾದ್ರ ಸ್ವಭಾವ. ಹಿಂಗ್ಯಾಕಾಗಿರಿ ಅವ ಇಲ್ಲ, ಅದ್ರ ಸ್ವಭಾವ ಹಂಗೈತದು. ಹೀಗೆ ತನ್ನ ಸ್ವಯಂ ರೂಪವಿಲ್ಲದ ಕೇವಲ ಇರುವಿಕೆಯಲ್ಲಿ ತೋರುವ ವ್ಯವಹಾರಿಕ ಸದ್ರೂಪವಾದ ಈ ಜಗತ್ತಿಗೆ ಏನಂತಾರಂದ್ರೆ ವಿಶ್ವ ಅಂತ ಕರೀತಾರೆ. ಇದಕ್ಕೆ ವಿಶ್ವನ ಯಾಕಂದ್ರು ಅನ್ಲಿಕ್ಕೆ ಇನ್ನೊಂದು ಕಾರಣ ಕೊಡ್ತೇನೆ. ಯಾವಾಗ ನೀವು ನೋಡ್ತೀರಿ ಅವಾಗಿದ ಕಾಣ್ತತಿ, ಯಾವಾಗ ನೀವು ನೋಡುವುದಿಲ್ಲ ಅವಾಗಿದ ಕಾಣುವುದಿಲ್ಲ. ಏನ್ರಿ ಹಿಂಗಂತೀರಿ ಅಂತ ನೀವು ಕೇಳಬಹುದಲ್ಲ. ಜಾಗೃತ ಕಾಲದಲ್ಲಿ ತೋರುವಂತಹ ವಿಶ್ವ ನಿಮ್ಗೆ ಸುಷುಪ್ತಿ ಕಾಲದಲ್ಲಿ ತೋರೈತೇನಪ್ಪ? ಇಲ್ಲ. ಮತ್ ತೋರಿಲ್ಲ ಅಂದ್ರೆ ನಿಮ್ ಪಾಲಿಗೆ ಇಲ್ಲ, ಹೌದಲ್ಲ? ಅದು ಇತ್ತು ಅಂದ್ರ ನಿನಗೆ ಯಾವತ್ತೂ ತೋರ್ಬೇಕಾಗಿತ್ತು. ನಿನ್ನಲ್ಲಿರುವ ಇರುವಿಕೆ ನಿನಗೆ ಜಾಗೃತನೊಳಗೂ ತೋರ್ತತಿ, ಸ್ವಪ್ನ ಕಾಲದಲ್ಲಿ ತೋರ್ತತಿ, ಸುಷುಪ್ತ ಕಾಲದಲ್ಲಿ ತೋರ್ತತಿ. 3 ಕಾಲದಲ್ಲಿ ನಾನು ಇರುತ್ತೇನೆ ಅನ್ನುವಂತ ಅರಿವು ನಿನ್ನೊಳಗೆ ಐತಿ. ಆದ್ರೆ 3 ಕಾಲದಲ್ಲಿ ವಿಶ್ವ ಐತೇನು? ಇಲ್ಲ. ಒಂದು ಕೊಳ್ಳಾಗ ಒಂದ್ ಚೈನ ಹಾಕೊಂಡೆ ಅಂತ ಇಟ್ಕೊಳ್ರಿ, ಒಂದು ಬಂಗಾರ ಚೈನ 2.5 ತೊಲಿಗೆ ಒಂದು ಚೈನ ಹಾಕೈತಿ, ಬುಡಕ್ಕೊಂದು ರತ್ನದ ಹಳ್ಳ ಹಾಕ್ಸೈತಿ. ಅದಕ್ಕ ಬಹಳ ಹೊಳಿತೈತಿ. ನೋಡಿದವರೆಲ್ಲ ಎಂಥ ಚೈನಿ ಎಂಥ ಚೈನಿ ಎಂಥ ಚೈನಿ ಎಂಥ ಚೈನಿ ಅಂತಾರ. ಹಾಕೊಂಡಾಗ ನಿಮಗೂ ನೋಡ್ಕೋತೀರಿ, ನಿಮಗೂ ಖುಷಿ ಆಕತಿ. ಈಗ ಬ್ಯಾಸೊತ್ತು ನಿದ್ರೆ ಬಂದು ಮಲ್ಕೊಂಡ್ರಿಪ್ಪ ಟ್ರೈನ್ಯಾಗ. ನಿದ್ರೆ ಬಂದು ಮಲ್ಕೊಂಡಾಗ ಆ ಚೈನಾ ನೋಡಿ ಖುಷಿ ಪಡಕತ್ತೀರೇನ? ಈಗ ಇಲ್ಲ. ಮತ್ ಚೈನ್ ಕೊಳ್ಳಾಗಿಲ್ಲನ? ಇದ್ರೂ ಖುಷಿ ಯಾಕಾಗವಲ್ದು? ಚೈನ್ ನೆನಪೇತಲ್ಲ. ಯಾವುದು ಜಾಗೃತ ಕಾಲಿನಲ್ಲಿ ವಿಶ್ವ ಜೀವನಿಗೆ ನೇತ್ರಾಧಿಕ ಯೋಗದಿಂದ ಯಾವ್ದು ಕಾಣ್ತತಲ್ಲ ಅದಕ್ಕೆ ವಿಶ್ವ. ಇದು ಜಾಗೃತ ಕಾಲದಲ್ಲಿ ಮಾತ್ರ ಕಾಣ್ತತಿದು. ಜೀವನಿಗೆ ನೇತ್ರಾಧಿಕ ಯೋಗದಿಂದ ಜಾಗೃತ ಕಾಲದಲ್ಲಿ ನೇತ್ರ ಸ್ಥಾನದಿಂದ ಕಾಣ್ತತಿದು. ಜಾಗೃತದಲ್ಲಿರುವಂತ ಜೀವ ಸ್ವಪ್ನ ಸುಷುಪ್ತಿಗೆ ಹೋಗ್ಬಿಟ್ಟ ಅಂದ್ರೆ ಆ ಕ್ಷಣಕ ಇದು ಇಲ್ಲ ಇಲ್ಲ. ಹೌದಿಲ್ಲ? ಈ ತೆರನಾಗಿ ತೋರಿ ಅಡಗುವ ಈ ವಿಶ್ವ ಸಮುದ್ರದ ತೆರೆಯಂತೆ. ಇದಕ್ಕೆ ಏನಪ್ಪ ದೃಷ್ಟಾಂತ? ಸಮುದ್ರದ ತೆರೆಯಂತೆ. ಆ ಸಮುದ್ರದ ತೆರೆ, ಸಮುದ್ರದ ರೂಪವೇ ಹೇಗೆ ಆಗಿದೆಯೋ ಹಾಗೆ ಈ ಸಮಸ್ತವಾದ ವಿಶ್ವ ಚೈತನ್ಯದ ರೂಪವೇ ಇದೆ. ಇದು ಹ್ಯಾಂಗ ಅನ್ನೋದನ್ನ ಇನ್ನೂ ಒಂದ್ಸಲ ಹೇಳ್ತೇನೆ ನಿನಗೆ. ಹಗ್ಗದಲ್ಲಿ ತೋರಿದ ಹಾವು ಹಗ್ಗವನ್ನು ಬಿಟ್ಟು ತೋರೈತೆ ಅಂತಮ್ಮ? ಇಲ್ಲ. ಹಗ್ಗ ಬಿಟ್ಟು ಒಂದು ಫೂಟ್ ಹಿಂದ್ ಮುಂದೆ ಏನ್ರ ತೋರೈತೇನು? ಇಲ್ಲ. ಹಗ್ಗದಕ್ಕಿಂತ ಉದ್ದ ಗಿಡ್ಡ ತೋರೈತೇನು? ಇಲ್ಲ. ಆ ಹಗ್ಗದ ಆಶ್ರಯದಲ್ಲಿಯೇ ಹಾವು ಹೆಂಗ ತೋರಿದನೋ ಹಾಗೆ ಚೈತನ್ಯದ ಆಶ್ರಯದಲ್ಲಿಯೇ ಈ ಜಗತ್ತು ತೋರ್ತತಿ. ಚೈತನ್ಯ ಇಲ್ಲ ಈ ಜಗತ್ತಿಗೆ ಇರುವಿಕೆ ಅನ್ನೋದು ಇಲ್ಲ. ಹೌದಲ್ವ? ನೋಡ್ಕೊಳ್ರಿ, ಕಾಕಿ ಅರಿವಿಯ ಆಶ್ರಯದಲ್ಲಿ ಪೊಲೀಸನ ಮೀಸಿ ತಿರುತಾನ. ಪೊಲೀಸ್ ಮೀಸಿ ಹೆಂಗ್ ತಿರುತಾನವ? ಕಾಕಿ ಅರಿವಿ ಆಶ್ರಯದಲ್ಲಿ. ಕಾಕಿ ಅರಿವಿಯ ಆಶ್ರಯದೊಳಗ ಆ ಸತ್ತಾ ಕೊಟ್ಟದು, ಸರ್ಕಾರ ಸತ್ತಾ ಕೊಟ್ಟದವಾಗ. ಅದಕ್ಕೆ ಅವ ಏನ್ ಮಾಡ್ತಾನ? ಬಡ್ಡಿಗೆ ತಗೊಂಡ್ ಹೊಡ್ಯಾಕ್ ಬರ್ತಾನ ನಮ್ಮನ್ನ. ಅವ ಆ ಬಡ್ಡಿಗೆ ತಗೊಂಡ್ ಹೊಡ್ಯಾಕ್ ಬರುದು ಅದು ಅವನ ಕಸು ಅಲ್ಲದು, ಸರ್ಕಾರ ಸರ್ಕಾರ ಸತ್ತಾ ಕೊಟ್ಟದ. ಹಂಗ ಈ ಜಗತ್ತು ಮೋಹಕವಾಗಿ ಏನ್ ತೋರ್ತತಲ್ಲ ಇದು ಅರಿವಿನ ಸತ್ತಾ ಕೊಟ್ಟದ. ಇದಕ್ಕೆ ಅರಿವು ಐತಿ ಅಂತ ತಿಳ್ಕೊಂಡ್ರ ಈ ವಿಶ್ವ ನಿಮ್ಗೆ ಬೇಕಾಗಿ ತೋರಾಕತ್ತೈತಿ. ಇದು ಅದರಲ್ಲಿ ಅರಿವೇ ಇರಲಿಲ್ಲ ಅಂದ್ರೆ, ಸದ್ರೂಪ ಅಂಶವೇ ಅದರಲ್ಲಿ ಇರಲಿಲ್ಲ ಅಂದ್ರೆ ನಿಮಗೆ ಯಾರಿಗೂ ಇದು ಬೇಕಾಗಿ ತೋರ್ತಿದ್ದಿಲ್ಲ. ಹಿಂದೊಂದ್ಸಲ ಹೇಳಿನಿ, ಇನ್ನೊಂದ್ಸಲ ಹೇಳ್ತಾನೆ ಅದನ್ನ ನಿನಗೆ. ಹೆಂಗ ಅರಿವೇ ಜಗತ್ತಾಗೈತಿ ಅನ್ನೋದು ತೋರಿಸ್ತಾನೆ ನಿಮಗೆ. ಅರಿವೇ ಹೆಂಗ ಜಗತ್ತಾಗೈತಿ ಅಂತಂದ್ರೆ ತಮ್ಮ ಸಕ್ರಿ ಗೊಂಬೆ ದೃಷ್ಟಾಂತ ಬೇಕಾದ ಸಲ ಕೊಟ್ಟಿನೇ, ಈ ಸಲ ಒಂದು ವಿಶೇಷವಾಗಿ ಕೊಡ್ತಾನೆ. ಈಗ ಹಗಲಿನಲ್ಲಿ ಈ ಲೋಕವನ್ನ ನೀವು ಎದರಿಂದ ಅರುತ್ತೀರಿ ಅಂತಂದ್ರೆ ನೇತ್ರದ ಯೋಗದಿಂದ ಅರುತ್ತೀರಿ, ಸೂರ್ಯನ ಬೆಳಕಿನಿಂದ ಅರುತ್ತೀರಿ. ಹಗಲು ಹೆಂಗ್ ಅರುತ್ತೀರಿಪ್ಪ ನೀವು ಇದನ್ನ ಜಗತ್ತನ್ನ? ಸೂರ್ಯನ ಬೆಳಕಿನಿಂದ, ನೇತ್ರ ಬೆಳಕಿನಿಂದ. ಸೂರ್ಯ ಹೋಗಿ ಕತ್ತಲೆಯಲ್ಲಿ ಹೆಂಗ್ ಅರಿತೀರಿ ಅಂತಂದ್ರೆ ಚಂದ್ರ ಮತ್ತು ನಕ್ಷತ್ರಗಳ ಸಹಾಯದಿಂದ ಅರಿತೀರಿ. ಆ ಚಂದ್ರ ನಕ್ಷತ್ರಾದಿಗಳು ಇಲ್ಲ ಅಂತಂದ್ರೆ ಕೈಯೊಳಗೆ ವಿದ್ಯುತ್ ದೀಪವೋ, ಬ್ಯಾಟ್ರಿಯೋ, ಬೆಳಕೋ, ಬ್ಯಾಂಕೋ, ಬೆಂಕಿಯೋ ಅದರಿಂದ ಅರಿತೀರಿ.
ಆ ಬೆಂಕಿಯೂ ನಂದಿ ಹೋಗಿ ಒಂದು ವೇಳೆ ನನಗೆ ಘೋರವಾದ ಮಳೆ ಬಂತು ಅಂತ ಇಟ್ಕೊಳ್ರಿ. ಧೋ ಅಂತ ಮಳೆ ಹತ್ತಿದ, ಎಲ್ಲೆಲ್ಲೂ ಏನೇನೋ ಕಾಣ್ತಾ ಇಲ್ಲ, ನಿಮ್ಮ ಮಣಿ ನಿಮಗೆ ಗುರ್ತು ಹತ್ತಲ್ದು. ನಿಮ್ಮ ಮನೆ ನಿಮಗೆ ಗುರ್ತು ಹತ್ತದಂಗ ಆದಾಗ ಎತ್ತ ಇದ್ದಿತ್ತಪ್ಪ, ಲೈಟು ಹೋತು, ಎಲ್ಲಾ ಕತ್ಲಾತು, ಮ್ಯಾಲ ಮಳೆ ಒಂದು ಹೊಡ್ಯಾಕತ್ತೈತಿ, ಏನ್ ಮಾಡ್ಲಿ ಅಂತ ನಿಮ್ಮ ಮನೆ ಮುಂದೆ ಗೊತ್ತಾಗಲಾರ್ದ ತಿರುಗಾಡುವಾಗ ನೀವು ಸಾಕಿದ ನಾಯಿ ನಿಮ್ಮ ಮನ್ಯಾಗ ಇದ್ದದನ್ನ ನೋಡಿ ವಾವ್ ಅಂತ ಅದ್ರ ಧ್ವನಿ ಗುರ್ತು ಹಚ್ಚಿ ನೋಡಿ ನಿಮಗೆ. ತಮ್ಮ ಇದೇ ನಮ್ಮ ನಾಯಿಯ ಧ್ವನಿ, ನಮ್ಮ ನಾಯಿ ಈ ಬಾಗಲ್ದಾಗ ಚಂದಿಂದ ಇದೇ ನಮ್ಮ ಮನಿ ಅಂತ ಅರ್ತ್ರಿ ನೋಡು. ತಮ್ಮ ಹೆಂಗ ಅರ್ತ್ರಿ? ನನ್ನ ಸ್ವ ಅರಿವು. ನಿನ್ನ ಸ್ವ ಅರಿವು ಆತಪ್ಪ. ಮಾಧ್ಯಮ ಯಾವ್ದೀಗ? ಕಣ್ಣು ಕಾಣಂಗಿಲ್ಲ, ಬೆಳಕಿಲ್ಲ. ಶಬ್ದ ಕಿವಿ ಹಾಕೋದು. ನಾಯಿ ಧ್ವನಿ ಎಲ್ಲಿ ಕೇಳ್ತೀನಿ? ಕಣ್ಣಾಗ ಕೇಳ್ತೇನ? ಇಲ್ಲ, ಎದ್ರಾಗ ಕೇಳ್ತಿ? ಕಿವಿ ಮುಖಾಂತರ ಶಬ್ದ. ಅಂದ್ರ ಕಿವಿ ಮೂಲ ಹಗಲನ್ನ ನೇತ್ರದಿಂದ ಅರ್ತಿ. ನಾ ಏನ್ ಹೇಳಕ್ ಹೊಂಟಿ ನೋಡು, ಹಿಡ್ಕೋರ್ ಗಟ್ಟಿ ಹಂಗದನ. ಹಗಲನ್ನ ವಿಶ್ವ, ಹಗಲಿನಲ್ಲಿ ವಿಶ್ವ ಹೆಂಗ ಅರ್ತಿ? ನೇತ್ರಕರಣ. ಈಗ ರಾತ್ರಿ ನಾಯಿ ಬಗಳಿದ ಕೂಡಲೇ ಇದ ನಮ್ಮ ಮನೆ, ಅಥವಾ ಒಳಗಿದ್ದು ನಿಮ್ ಯಾರೋ ಹೆಣ್ಮಕ್ಳು, ನಿಮ್ ಮಗಾನು ಯಾರು ಅಪ್ಪಾಜಿ ಅಂತ ಒದರಿದ್ರ ಅಲ್ಲಿ. ಅವಾಗ ಶಬ್ದ ಬಂದ ದಿಕ್ಕಿನ ಕಡೆಗೆ ನಿನ್ನ ಮುಖ ತಿರುಗಿ ಇದ ನನ್ನ ಮನಿ ಅಂತ ಹೊಂಟೋ ಇಲ್ಲೋ? ಅಲ್ಲೇ ಇದ್ರಾಗ ನಾವು ರೈತರಲ್ಲ, ನಾವು ಹಳ್ಳಿ ಜನ, ನಮಗ ಇವು ಹಗಲೆಲ್ಲ ಅನುಭವಕ್ಕೆ ಬರ್ತಾವ. ಹೆಂಗ್ ಬರ್ತಾವಪ್ಪ ಅಂತಂದ್ರ, ರಾತ್ರಿ ಹೊಲ ಕಾಯಕಂತ ಹೋಗ್ತೀವಿ ನಾವು. ಅಲ್ಲಿ ಏನು ಬೆಳಕಿರುದಿಲ್ಲ, ದೊಡ್ಡ ದೊಡ್ಡ ಬಿಳಿಜವಾಳ ಹೊಲಗಳು, ಅಲ್ಲಿ ಏನು ಒಬ್ರಿಗೊಬ್ರು ಗೊತ್ತಿರುದಿಲ್ಲ. ಅದು ಹೆಂಗ್ ನಮಗ ಅದನ್ನೆಲ್ಲ ನಮ್ಮ ಎತ್ತುಗಳು, ನಮ್ ಗುಡಿಸಲ ಎಲ್ಲಿದಾವ ಅಂತ ಹೆಂಗ್ ಗೊತ್ತು ಮಾಡ್ಕೋತೀವಪ್ಪ ಅಂತಂದ್ರೆ, ನಾಯಿ ಬಗಳಿರ್ಬಹುದು ಒಂದು. ಇದ್ರ ಎತ್ತುಗಳು ಕೂಡ ಏನ್ ಮಾಡ್ತಾವ ಅಂದ್ರೆ ತಮ್ಮ, ನಾವು ದೂರ ಎಮ್ಮೆ ಗೊತ್ತಾಗಲಿಲ್ಲ ಅಂದ್ರೆ ಎತ್ತುಗಳು ಡರಿ ಬಿಡ್ತಾವ. ಅಂದ್ರ ಶಬ್ದದ ಮೇಲೆ ಹೊಕ್ಕಿನಲ್ಲಿ. ಒಂದು ವೇಳೆ ಅಲ್ಲಿ ಎತ್ತುನೂ ಇಲ್ಲ, ನಾಯಿನೂ ಇಲ್ಲಪ್ಪ, ಅಲ್ಲೊಂದು ಯಾವುದೋ ಒಂದು ಸುಗಂಧದ ಮಲ್ಲಿಗೆ ಗಿಡ ಇತ್ತು ನಿಮ್ಮ ಮನೆ ಮುಂದೆ. ಘೋರವಾದ ಮಳೆ ಬಂದು ಎತ್ತಾವನು ಕಣ್ಣು ಕಾಣ್ಲಾರ್ದಾಗ ಅಲ್ಲೊಂದು ವಾಸನೆ ರೂಪವಾದ ಮಲ್ಲಿಗೆ ಹೂ ಬತ್ತು ಅಂದ್ರೆ ನಿನ್ನ ತಲೆಯಾಗ ಏನ್ ಬಂತು ಅಂದ್ರೆ, ನಮ್ಮ ಮನೆ ಮುಂದೊಂದು ಮಲ್ಲಿಗೆ ಗಿಡ ಇತ್ತು, ಈ ಮಲ್ಲಿಗೆ ಗಿಡ ವಾಸನೆ ಐತೆ ಅಂದಿಂದ ಇದು ನಮ್ಮದ ಮನಿ ಅಂತ ವಾಜ. ಅಲ್ಲಿ ಈಗ ಎದರಿಂದ ಅರ್ತಿ? ನಾಸಿಕದಿಂದ ಅರಿತಿ. ಹೌದಾ? ಹೀಗೇನೆ ಕಣ್ಣು, ಕಿವಿ, ಮೂಗು, ಸ್ಪರ್ಶ ಇತ್ಯೋಮಾದಿಯಿಂದ ಜಗದ್ರೂಪವಾದ ವ್ಯವಹಾರವನ್ನು ಏನು ಅರುತಿಯಲ್ಲ, ಈಗ ಹೇಳು ಏನು ಕಣ್ಣಿನ ಮೂಲಕ ಅರಿತಂತ ಅರಿವೊಂದು ಬ್ಯಾರೆ, ಮೂಗಿಲೆ ಒಂದು ಬ್ಯಾರೆ, ಕಿವಿಲೆ ಒಂದು ಬ್ಯಾರೆ ಐತಂತೀಯೋ, ಏನು ಒಂದೇ ಅರಿವು ಎಲ್ಲಾ ಕಡೆ ಅರ್ತದಂತೀಯೋ? ಒಂದೇ ಅರಿವು ಎಲ್ಲಾ ಕಡೆ ಅಲ್ಲಿ ನೋಡ್ರಿ, ಮತ್ತೆ ವಿಚಾರ ಮಾಡಿ ನೋಡ್ರಿ, ಮತ್ತೆ ಹಂಗ ಹೂ ಅನ್ಬೇಡ್ರಿ. ಇಲ್ಲ, ಒಂದೇ ಇನ್ನೊಂದು ದೃಷ್ಟಾಂತ ಕೊಡ್ತಾನೆ. ಒಂದ್ ಕಡೆ ಲಗ್ನ ನಡೆದಿತ್ತು. ಆ ಲಗ್ನ ನಡೆದಾಗ ಏನ್ ಮಾಡಿದ್ರು ಅಂದ್ರ, ವಧುವರರ ಕುರಿತಂತ ವೇದಿಕೆ ಮೇಲೆ ಒಂದು AC ಹಾಕಿದ್ರು. ಆ ಜನ ಕುಂತದ್ರ ಮೇಲೆ ಫ್ಯಾನ್ ಹಾಕಿದ್ರು. ಹಿಂದ ಒಂದ್ರಾಗ ಹೂರ್ಣ ಹೊರತಿದ್ರು ಮಷಿನ್ಲ್ಯಾಗ, ಹಿಂದ ಇನ್ನೊಂದ್ರೊಳಗ ಹೀಟರ್ ಹಚ್ಕೇಸೆ ಹೋಳ್ಗಿ ಮಾಡ್ತಿದ್ರು. ಏನೇನ್ ಮಾಡಕತ್ತಿರ್ತಮ್ಮ, ಹುಡುಗರಿಗೆ AC ಹಾಕ್ಯಾರ, ಜನರಿಗೆ ಫ್ಯಾನ್ ಹಾಕ್ಯಾರ, ಒಂದ್ ಕಡೆ ಹೂರ್ಣ ಹರುತ್ತಾರ, ಒಂದ್ ಕಡೆ ಹೋಳ್ಗಿ ಮಾಡ್ತಾರ. ಇವು ಎಲ್ಲವೂ ಆ ಮಂಗಲ ಕಾರ್ಯಾಲಯದೊಳಗೆ ವಿದ್ಯುತ್ತಿನಿಂದ ನಡೆದಾವು. ಒಂದು ವಿದ್ಯುತ್ AC ಒಳಗೆ ತಂಪಾಗೈತಿ, ಫ್ಯಾನಿನೊಳಗೆ ಗಾಳಿ ಆಗೈತಿ, ಒಲಿಯೊಳಗೆ ಬೆಂಕಿ ಆಗೈತಿ, ಗ್ರೈಂಡರ್ದೊಳಗ ಮಷಿನ್ ಆಗೈತಿ. ಇನ್ನೂ ನಿಮಗ್ ಬೇಕಾದ ಹೊಂದಿಶ್ವರ್ ನೀವ. ಅಲ್ಲೇನ್ರ ಗ್ರೈಂಡರ್ಗೊಂದು ವಿದ್ಯುತ್ ಬೇರೆ, ಒಲಿಗೊಂದು ವಿದ್ಯುತ್ ಬೇರೆ ಐತಂತೀಯೋ, ಏನು ಒಂದ ವಿದ್ಯುತ್ ಐತಂತೀಯೋ? ಒಂದೇ ವಿದ್ಯುತ್ ಐತೆ. ಹೌದಿಲ್ಲ? ಹಾಗೆ ನಿಮ್ಮ ಅರಿವು ಈ ವಿಶ್ವ ಇದೇನೇನಾಯ್ತು ಹೊಂದಿಸಿಲ್ಲ? ವಿಶ್ವ ಗಿಡ, ಗಂಟಿ, ಗುಡ್ಡ, ಅಲ್ಲಿ ಹೆಂಗ ಅದನ್ನ ಹೊಂದಿಸುವ, ಅದನ್ನ ಗ್ರೈಂಡರು, ಫ್ಯಾನು, AC ಅಲ್ಲಿ ಬರೆದು ಕೊಟ್ಟನಲ್ಲ ಅಲ್ಲಿ, ಹಂಗ ಇಲ್ಲಿ ಹೊಂದಿಸುವ. ಗುಡ, ಗಿಡ್ಡ, ಗಂಟಿ, ಮುಳ್ಳ, ಹೂವ, ಹೊಳಿ, ಹಳ್ಳ, ಸಮುದ್ರ, ಗಿರಿ, ಗೂಹರ, ರಾಕ್ಷಸ, ನಾಯಿ, ನರಿ, ಅದ್ ಯಾವ್ದು ಇದು? ಅದೇ ಅರಿವೆ. ಒಂದೇ ಅರಿವು.
ಹೌದು. ಒಂದೇ ಅರಿವು ಈ ವಿಶ್ವಕ್ಕೆ ಆಶ್ರಯವಾಗಿ ಐತಲ್ಲದೆ ಈ ಅರಿವು ಒಂದನ್ನು ತೆಗೆದು ಹಾಕಿದ್ರೆ ಈ ಜಗತ್ತಿನೊಳಗೆ ಏನಿಲ್ಲ. ಹೌದು. ಹೌದು. ಗಿಡದೊಳಗಿನ ಚೈತನ್ಯ ಹೋತು ಅಂದ್ರೆ ಗೊರಲ್ ಹೆಚ್ಚು ನೆಲಕ್ಕೆ ಬಿಟ್ಟು ಉಳಿತೈತೇನೆ ಇನ್ನದು ಇಲ್ಲ. ಎಂತ ಮೈಸೂರಿನ ಅಂಬಾರಿಯನ್ನು ಹೊರೆಯುವ ಆಣೆ ಅಳತಂದ್ರು ಆಣೆ ಒಳಗಿನ ಅರಿವು ಹೋತು ಅಂದ್ರೆ ಆಣೆ ಉಳಿತೇನು? ಇಲ್ಲ. ನೋಡಿ ವಿಚಾರ ಮಾಡಿ ನೋಡ್ರಿ. ಅದ್ರೊಳಗಿನ ಚೈತನ್ಯ ಹೋದ್ರ ಮರ ಉಳಿಲಿಲ್ಲ, ಚೈತನ್ಯ ಹೋದ್ರ ಆಣೆ ಅಂತ ಆಣೆ ಉಳಿಲಿಲ್ಲ. ಎಲ್ಲಿ ತನಕ ಅರಿವು ಐತೋ ಅಲ್ಲಿ ತನಕ ಆ ವಸ್ತು ನಿನಗೆ ಕಾಣಿಸ್ತತಿ. ಅರಿವು ಆದ ಮರು ದಿವಸ 3 ದಿವಸಕ್ಕೆ ಅದನ್ನ ಸುಟ್ಟು ಮಣ್ಣು ಕೊಟ್ಟು ಬರ್ತೀರಿಲ್ಲೋ. ಅಂದ್ರೆ ಏನಾತು ಅಂತಂದ್ರೆ ತೋರುವ ಜಗದಾದಿ ಪಡಿ ಪದಾರ್ಥದ ವಿಶ್ವ ಇದು ಅರಿವಿನ ಆಶ್ರಯದಲ್ಲಿ ತೋರ್ತತೆ ಹೊರತು ಉದಾಹರಣೆ ಹೆಂಗಪ್ಪ ಅಂತಂದ್ರೆ ಸಮುದ್ರವೇ ಅಲೆ ಆಗಿ ತೋರಿದಂತೆ. ಕೊನೆದೇನಪ್ಪ ಅದಕ್ಕೆ? ಸಮುದ್ರವೇ ಅಲೆ ಆಗಿ ತೋರಿದಂತೆ. ಅರಿವೇ ವಿಶ್ವ ಆಶ್ರಯವೆಂದು ಯಾವಾತನೂ ಜೀವನದಲ್ಲಿ ಸಕಲವನ್ನು ಹೆಂಗ್ ತಿಳಿಬೇಕಮ್ಮ? ಈಗ ನಾವು ಅರಿವೇ ವಿಶ್ವಾಶ್ರಯ ಅಂತ ಹೆಂಗ್ ತಿಳಿಬೇಕು? ಯಾರನ್ನಾರು ಒದ್ಕೋತ ಅಡ್ಯಾಡ್ಬೇಕನ? ಇಲ್ಲ. ಹೆಂಗ್ ತಿಳ್ಬೇಕು? ವಿಶ್ವದ ಸಕಲ ವಸ್ತುಗಳು ಇವು ಪರಮಾತ್ಮನ ವಿಭೂತಿ ಅಂತ ತಿಳ್ಕೊಬೇಕು ನೀವು. ಹೆಂಗ್ ತಿಳ್ಕೊಬೇಕಮ್ಮ? ಶುನಿ ಚೈವ ಶ್ವತ ಕೇಚೆ ಪಂಡಿತ ಸಮದರ್ಶಿನಿ ಅಂತ ಓದಿರಿಲ್ಲ ಅಲ್ಲೇ? ಅದು ನಾ ಇರಬಹುದು, ಆನ್ ಇರಬಹುದು, ಚಾಂಡಾಲ್ ಇರಬಹುದು, ಇನ್ನೇನೇ ಇರಬಹುದು, ಹುಡುಕ್ ಹತ್ತಿರಬಹುದು, ಗಿನ್ ಹತ್ತಿರಬಹುದು, ಕ್ಯಾನ್ಸರ್ ಆಗಿರಬಹುದು, ಕರ್ಗಿರಬಹುದು, ಕೆಂಪಿಗಿರಬಹುದು, ಏನ್ ಅದ್ರ ಬಣ್ಣ ನೋಡ್ಬೇಡ. ಅದ್ರೊಳಗಡೆ ಚೈತನ್ಯ ನೋಡ್ಬೇಕು. ಶಾಸ್ತ್ರ ಮಂದಿಗೆ ಹೇಳಕ್ಕಲ್ಲಿದು. ಹೌದಿಲ್ಲ? ಹೌದು. ಅಂದ್ರೆ ಎದುರಿಗಿರುವಂತವ್ರು ಏನ್ಪಾ ಇವ್ರು ನಮ್ಮ ಮಂದ್ಯವ್ರು ಹೌದು, ನಮ್ಮ ಒಂದೇವ್ರು ಅಲ್ಲ, ಇದು ಕರ್ರಗದಾರು, ಇದು ಕೆಂಪಗದಾರು, ಇವ್ರನ್ನ ಮುಟ್ಟಿಸ್ಕೋಬೇಕು, ಇದನ್ನ ಬಿಡಬೇಕು ಅಂದ್ರೆ ನಿನಗೆ ಜ್ಞಾನ ಆಗೈತೆ ಅಂತ ಅರ್ಥ ಆತನ? ಇಲ್ಲ, ಜ್ಞಾನ ಆಗಿಲ್ಲ. ಏನಂತ ತಿಳ್ಕೋಬೇಕು ನಾನು? ಶುನೇ ಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಿ. ಅದಕ್ಕೆ ನಾನು ಹೇಳಕ್ ಹಚ್ಚಬೇಡ್ರಿಪ್ಪ, ನಾ ಅದನ್ನ ಮುಂದಕ್ಕೆ ಸಾಗೋದಿಲ್ಲ ಅಂತ ಹೇಳಿದ್ ನಾನು ನಿಮಗ. ದಾಟ್ ಹೋಗಕ್ ಮನಸ್ಸಾಗೋದಿಲ್ಲ. ಎರಡನೇ ಸಾಲ ಓದೇನು? ಅರಿವಿಲ್ಲದೆ ಆಗದು ಎಂಬುದನ್ನು ಊಹಿಸುವನೇ ಜಾಣರ ದೇವ. ಹೇಳಿದಂಗ ಅಲ್ಲ, ಅರಿವಿಲ್ಲದೆ ಇಲ್ಲಿ ಏನಾರ ಆಕತಿ ಅಂತಮ್ಮ. ಒಂದು ಕೆಲಸ ಮಾಡ್ರಿ, ಒಂದು RCC ಪಿಲ್ಲರ್ ಕಟ್ಟಿರೋಂತ ಸಿಮೆಂಟು, ಕಡಿ, ಉಸುಕು, ನೀರು ಅವು ಏನೇನೋ ಹಾಕಿ ಮಾಡ್ತಿರಲ್ಲ ತಮ್ಮ. ಈಗ ಅದ್ ಕಟ್ಟೋಕ್ಕಿಂತ ಮೊದಲು ಏನ್ ಮಾಡ್ತತೆ ಅಂದ್ರೆ ಒಂದ್ ಕೆಬ್ಬಣದ್ದು 4 ರಾಡ್ ಕಟ್ಟೆ ಅದಕ್ಕೊಂದು ಬೈಂಡಿಂಗ್ ಹಾಕಿರ್ತೀರಿ. ಆ ಬರೇ ಕೆಬ್ಬಣ ಹೊರ್ತತೆ ಅಂತಮ್ಮ ಅದನ್ನ. ಇಲ್ಲ, ಅದಕ್ಕೆ ಏನ್ ಮಾಡ್ತೀರಿ? ಹಿಕ್ಕಟ್ಟ ನೀವು ಕಾಂಕ್ರೀಟ್ ಕಲಿಸಿ, ಕಾಂಕ್ರೀಟ್ ನಟ್ ನೋಡಿ ಇಟ್ಟು ಕಾಂಕ್ರೀಟ್ ಹಾಕ್ತಿರ ಅದಕ್ಕೆ. ಅವಾಗ ಅದು 100 ಟನ್ ಭಾರವನ್ನು ಹೊರುವಂತ ಶಕ್ತಿ ಬಂತು. ಈ ಶಕ್ತಿ ಉಸುಕ್ನಾಗ ಸಿಮೆಂಟ್ನಾಗ ಐತಂದ್ರ ಅವಕ್ಕೂ ಏನು ದಿಕ್ಕಿಲ್ಲ, ಅವು ಹಂಗ ಬಿದ್ದಾಗ ಏನ್ ಹೊರ್ತಾವೇನು? ಇಲ್ಲ. ಆ ಕೆಬ್ಬಣದಾಗ ಐತಂದ್ರೆ ಕೆಬ್ಬಣರ ಐತೇನು, ಅದ್ರಾಗ ಐತೇನು? ಇಲ್ಲ. ಆ ಕೆಬ್ಬಣು, ಸಿಮೆಂಟು, ಉಸುಕು, ಕಾಂಕ್ರೀಟು, ನೀರು, ಕ್ಯೂರಿಂಗು ಆದ ನಂತರ ಅದಕ್ಕೆ ಹೆಂಗ ಭಾರ ಹೊರಲು ಬರ್ತದಲ್ಲ, ಆ ನಿಜವಾದ ಭಾರ ಹೊತ್ತದ್ದು ಕೆಬ್ಬಣನು ಅಲ್ಲ, ಸಿಮೆಂಟನು ಅಲ್ಲ, ಅದ್ರೊಳಗಿನ ಅರಿವು. ಅರ್ಥ ಆಗತ್ತಿಲ್ಲೋ? ಈಗ ಸಿಮೆಂಟ್ ಚೀರ್ ಹೊರ್ತೇನ್ ಭಾರತಮ್ಮ? ಆ ಪುಡಿ ಅದು. ಉಸುಕ್ ಹೊರ್ತತೆ ಅಂತಮ್ಮ? ಇಲ್ಲಪ್ಪ. ಆ ಕೆಬ್ಬಣ ಹೊರ್ತೇನದು? ಇಲ್ಲಪ್ಪ. ಅವು ಅಷ್ಟು ಕೂಡಿದಾಗ ಅಲ್ಲಿ ಏನು ಉತ್ಪನ್ನ ಆಗ್ತಮ್ಮ ಅಂತಂದ್ರೆ ಅದ್ರೊಳಗಿರುವಂತಹ ಚೈತನ್ಯ. ಅದ್ ಹೆಂಗ್ ನೋಡ್ತಮ್ಮ? ಆ ಚೈತನ್ಯವಾದ ಮರದಿನ ಮುರಿದು ಬೀಳ್ತವೆ. ನೋಡ್ಕೋರಿ, ನಾ ಹೇಳುದನ್ನ ಅನುಭವ ಮಾಡ್ಕೋರಿ. ಒಂದು ಕಟ್ಟಿಗೆ ಒಂದು ಕಂಬ ತಗೊಂಡ್ ಬರ್ರಿ, ಕಂಬ ತಗೊಂಡ್ ಅದನ್ನೆಲ್ಲ ಕೊರಿರಿ, ಕೊರೆದು ಮಣಿ ಮೇಲೆ ಹಾಕ್ತಿರಿ, ಅದು ಭಾರ ನಿಮ್ ಮನಿ ಭಾರ ಹೆಂಗ್ ಹೊರ್ತದ ಅಂದ್ರ ಅದ್ರೊಳಗೆ ಅರಿವದ. ಆ ಅರಿವು ಐತಂತ ಅದು ಹೊತ್ತದ. ಆ ಅರಿವು ಆ ವಸ್ತುವಿನಿಂದ ಹೋದ ಮರು ದಿವ್ಸ ಆ ವಸ್ತು ಉಳಿತೈತೇನ್ರಿಪ್ಪ? ಅಂದ್ರೆ ಏನ್ ಹೇಳಿದಂಗಾತು, ಅರಿವಿಲ್ಲದೆ ಇಲ್ಲಿ ಏನೇನೋ ಆಗದು. ಅಂದ್ರೆ ಈಗ ಮತ್ತ ಒಲಿ ದೃಷ್ಟಾಂತ ತೋರಿ ಅದನ್ನ ಮಂಗಲ ಕಾರ್ಯಾಲಯದೊಳಗೆ ಏನಾಗೈತಿ, ಒಂದೇ ಒಂದು ವಿದ್ಯುತ್ ಫ್ಯಾನು AC ಇತ್ಯೋಮಾದಿ ಆಗಿ ಹೆಂಗ್ ಅರಿವು ಅದ ಚೈತನ್ಯ ಹೌದಲ್ಲ ಅದು.
ಅದು ಇರ್ಲಿಲ್ಲ ಅಂದ್ರೆ AC ಚಾಲು ಆಕತೇನೋ, ಇಲ್ಲ ಸರ್. ಬಲಿ ಚಾಲು ಆಕತೇನೋ, ಇಲ್ಲ ಸರ್. ಯಾಗೋ ಹಾಗೆ ಅರಿವಿಲ್ಲದೆ ಈ ಲೋಕದಲ್ಲಿ ಒಂದು ಬೆಳಕಾಗಬೇಕಾದ್ರೂ ಅರಿವು ಬೇಕು, ಕತ್ಲಾಗಬೇಕಾದ್ರೂ ಚೈತನ್ಯ ಬೇಕಿಲ್ಲಿ. ಹೌದಾ ಸರ್. ಅಂದ್ರೆ ಚೈತನ್ಯವೇ ವಿಶ್ವವಾಗಿದೆ. ಮುಂದೆ ಅರಿವು ಅರಿಯಿಸಿಕೊಳ್ಳದು ಎಂದು ಅನುಮಿಸುವನೇ ಜಾಣರ ದೇವ. ಗೌತಮ್ಮ, ಎಂದಾದ್ರೂ ಅರಿವು ತನ್ನನ್ನು ಅರಿವಿಸ್ಕೋತೇನು? ಇಲ್ಲ ಸರ್. ಒಂದು ಚಂದ ಕಥೆ ಐತಮ್ಮ. ಹಾ. ಏನ್ ಮಾಡ್ಲಿ ಮತ್ತೆ ಹೇಳಕ್ ಹಚ್ಚಿ ಅಂದ್ರೆ ಹೇಳ್ತಾನ. ನಿಮ್ ದಿವ್ಸ ಶಿವನು ಪಾರ್ವತಿಯವರು ಇಬ್ರು ಕೂಡ್ಕೊಂಡು ಕೈಲಾಸದಲ್ಲಿ ಕೂತಿದ್ರು. ಲೋಕನಾಯಕಿ ತ್ರೈಲೋಕ್ಯ ಸುಂದರಿ ಪರಮ ಪಾವನೆ ಗಂಗಾ ಜಾತಿ ಆದಂತ ಪಾರ್ವತಿಯನ್ನ ಶಿವನು ಮೋಹ ರೂಪದಿಂದ ನೋಡಕ್ ಹಚ್ಚಿದ. ಮೋಹ ರೂಪದಿಂದ ನೋಡಕ್ ಹಚ್ಚಿದಾಗ ಪಾರ್ವತಿಗೆ ಏನ್ ಅನಿಸ್ತಿ, ಹಂಗ್ಯಾಕ್ ನೋಡ್ತೀರಿ ಅಂತ ಅನ್ಲಕ್ಕಿ. ಅವಾಗ ಅಂತಾನ, ಅಷ್ಟಮಂಗಲ ಸೌಂದರ್ಯವತಿ ನೀನು ಗೌರಿ, ಏನು ನಿನ್ನ ಸುಂದರವಾದ ರೂಪ ಅಂತ ಶಿವನು ಅಂದ. ಅಂದ್ಕೂಲ ಆಕಿಗೆ ಏನ್ ಅನಿಸ್ತಿ ಅಂದ್ರೆ ಅಷ್ಟೊತ್ತಕ ಗೊತ್ತಿದ್ದಿಲ್ಲ ಆಕಿಗೆ. ನಾ ಬಾಳ ಚಂದ ಇದ್ದಂಗ ಅದನ್ನು, ಅದ್ರ ಸಲುವಾಗಿ ಬಹುತೇಕ ಶಿವನು ನನ್ನ ಮೇಲೆ ಮಳ್ಳಾಗಿ ನನ್ನ ಬೆನ್ನ ಹೆಚ್ಚಂಗ್ ಕಾಣ್ತಾನಂತ ತಿಳ್ಕೊಂಡೆ. ಆಕೆ ಏನಂದ್ಲು, ನೋಡ್ರಿ ನಂದೊಂದು ವರ ಆಯ್ತು ಕೊಡ್ತೀರಿ ನಂದ್ಲು. ಏನ್ ಬೇಕು ಕೇಳು, ಏನ್ ಬೇಕು ಕೇಳು. ನೋಡು, ಬಹಳ ಸುಂದರಿ ಅದನ್ನಂತ ನೀವು ನನಗೆ ಹೇಳ್ತಿರಲ್ಲ, ನೀವು ನನ್ನನ್ನ ಎದರಿಟ್ಟು ನೋಡಕತ್ತೀರಿ, ಅದಕ್ಕೆ ನಾನ್ ನಿಮಗೆ ಸುಂದರಿಯೋ ಕುರುಪಿಯೋ ನಿಮಗ್ ಕಾಣಕತ್ತೀನಿ. ನನ್ನ ಸೌಂದರ್ಯವನ್ನು ನಾನು ನೋಡ್ಕೋಬೇಕಲ್ಲ, ಅದ್ರ ಸರ ಅಂತದ್ದೊಂದು ಕನ್ನಡಿ ಮಾಡಿಕೊಡ್ರಿ ಅಂದ್ಲ. ಏನ್ ಬಿಡಿದ್ಲು ಶಿವನನ್, ಏನ್ ಬಿಡಿದ್ಲು? ಕನ್ನಡಿ. ಒಂದು ಕನ್ನಡಿ ಮಾಡಿಕೊಡು ಅಂತ ಅಂದ್ಲು. ಶಿವನಂತಾನ ಗೌರಿ, ನಾನು ಕನ್ನಡಿ ಮಾಡಾಕ್ ಹೋಗ್ರೆ ನಿನ್ನ ರೂಪ ಬದಲಾಕತ್ತೆ. ಯಾಕಂದ್ರೆ ಪ್ರತಿಕ್ಷಣ ಬದಲಾಗುವುದು ಈ ಜಗತ್ತಿನ ಸ್ವಭಾವ ಐತಿ. ಅದ್ರ ಸಲುವಾಗಿ ನಿನಗೆ ಹೊರಗಿನ ಕನ್ನಡಿ ಬೇಡ, ನಿನಗಿನ ಒಳಗಿನ ಕನ್ನಡಿ ಕೊಡ್ತೀನಿ ತಗೋ ಅಂತ ಹೇಳಿ ಆಕೆಗೆ ಆತ್ಮಜ್ಞಾನವನ್ನು ಕರುಣಿಸಿದಂತೆ. ಯಾವಾಗ ಆತ್ಮನ ಅರಿವನ್ನು ತನ್ನ ಅಂತರಂಗದಲ್ಲಿ ತಾನೇ ನೋಡಿಕೊಂಡ್ಲೋ ಅವಾಗ ಬಹಿರಂಗದ ಲೋಕವನ್ನು ನೋಡೋ ಅವಶ್ಯ ಐತೇನ? ಯೋ ಅಂತ ಸುಖ. ಏನೈತಪ್ಪ ಮಂತ್ರ ನಿಮ್ಮದು? ಯೋ ಅಂತ ಸುಖ ಯೋ ಅಂತರಾರಾಮಃ ತತಂತರ್ಜ್ಯೋತಿರೇವಯಃ ಸಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋದಿ ಗಚ್ಚತಿ. ಯಾವಾಗಲೂ ತನ್ನ ಅಂತರಂಗದಲ್ಲಿರುವ ಆತ್ಮಸ್ವರೂಪವನ್ನು ತಾನಾಗಿ ಎಣಿಕೆ ನೋಡಿ ಆತ್ಮ ರಮಮಾನನಾಗಿ ಆತ್ಮನ ನಿಬ್ಬೆರಗಿನಲ್ಲಿ ಆತ್ಮನ ಬೆಳಗಿನಲ್ಲಿ ತಾನು ಬೆಳಕಾಗಿ ಹೋದನು. ಅವಾಗಿನ ಹೊರಗಿನ ರೂಪ ನೋಡೋ ಅವಶ್ಯಕತೆ ಐತನಪ್ಪ? ಇಲ್ಲ. ಹೊರಗಿನ ರೂಪವನ್ನು ನೋಡದೆ ಪಾರ್ವತಿಯು ತನ್ನ ಅಂತರಂಗದಲ್ಲಿ ಹೆಂಗ ಹೋದ್ಲು ಅಂತ ಅರಿವು ಇದ್ರ ಅರಿವಿಸ್ಕೋತನ ಅದು? ಇಲ್ಲ. ಇಲ್ಲ. ಯಾವನೊಬ್ಬ ಜಾನರ ಪ್ರಶ್ನೆಗಳನ್ನ ತೆಗೆದಂತ. ಜಾನರ ಪ್ರಶ್ನೆಗಳು ಅಂತ ಕೇಳಪ್ಪ ಅಂತಂದ್ರು, ಅಂದ ಕೂಡಲೇ ಒಬ್ಬ ಏನ್ ಕೇಳಪ್ಪ ಅಂತಂದ್ರೆ, ಮನುಷ್ಯರ ಸತ್ರ ಜನ ಯಾರ ಸತ್ರನು ಸುಡುಗಾಡದಾಗ ಹೋಗ್ತಾರು, ಸುಡುಗಾಡ ಸತ್ರ ಎದ್ರಾಗ ಹೋಗ್ತಾರಪ್ಪ. ಏನು ಇಂಥ ಮಂದಿ ಗಂಟು ಬೀಳ್ತತಿ ಇರುದಣ್ಣ. ಅವಂದೇನಪ್ಪ ಪ್ರಶ್ನೆ ಅಂದ್ರೆ, ಮನುಷ್ಯರ ಸತ್ರ ಪ್ರಾಣಿಗಳ ಸತ್ರ ಸುಡುಗಾಡದಾಗ ಹೋಗಿದ್ದಾರೆ, ಸುಡುಗಾಡ ಸತ್ತಿಪ್ಪ, ಅದನ್ನ ಎದುರಾಗ ಹೋಗ್ತಾರು ಅಂತ ಹೇಳಿ ಅವನ್ ಪ್ರಶ್ನೆ ಕೇಳಿದಂತೆ. ಅವಾಗ ಜ್ಞಾನ ಉತ್ತರ ಕೊಡೋ ಏನ್ ಹೇಳಿದ ಅಂತಂದ್ರೆ, ಸಕಲವೆಲ್ಲವೂ ನಿನ್ನೊಳಗೆ ಹೋಗಿತಾರಪ್ಪ. ಸಕಲವು ಉತ್ಪನ್ನ ಆಗುವುದು ನಿನ್ನಿಂದಲೇ, ಸಕಲವು ಐಕ್ಯವಾಗುವುದು ನಿನ್ನಿಂದಲೇ. ಹೌದಲ್ಲ? ಹಗ್ಗದ ವಿಸ್ಮೃತಿಯಿಂದ ಹಾವು ತೋರದ ಹಗ್ಗದ ಜ್ಞಾನದಿಂದ ಹಾವಿನ ನಾಶ ಹೆಂಗೋ ಹಂಗ ಜಗತ್ತಿನ ಸಂಪೂರ್ಣ ಅರಿವು ತನ್ನನ್ನು ತಾನೇ ಅದು ಅರುರೂಪವಾಗಿ ಐತೆ ಹೊರತು ಮತ್ತೊಬ್ಬರ ಕಡೆಯಿಂದ ಅರಿಯಿಸಿಕೊಳ್ಳುವುದಿಲ್ಲ. ಈ ಸೂರ್ಯನ ಬೆಳಕಿನಿಂದ ನೋಡ್ಬೇಕಂತೀಯೋ ಏನ್ ಬ್ಯಾಟ್ರಿ ಚೆಕ್ ನೋಡ್ಬೇಕಂತೀವೋ ತಮ್ಮ? ಸೂರ್ಯನ ಬೆಳಕಿನಿಂದನೇ ನೋಡ್ಬೇಕಂತ. ಯಾಗೋ ಹಾಗೆ ಅರಿವಿಸಿಕೊಳ್ಳುವುದು ಎಂಬುದನ್ನು ಉಪಮಿಸುವವನೇ ಜಾಣರ ದೇವ. ಅಂದ್ರೆ ಬೇರೆ ಅರಿವಿನ ಆಶ್ರಯವೂ ಅರಿವಿಗೆ ಬೇಕಾಗಿಲ್ಲ. ಅರಿವೇ ಸಕಲ ಶಾಸ್ತ್ರಮತವೆಂದು ತೋರ್ಪನೇ ಜಾಣರ ದೇವ. ಶಾಸ್ತ್ರ ಅಂದ್ರೆ ಇದು ಶಾಸನ ತಿಥಿ ಶಾಸ್ತ್ರ.
ಶಾಸ್ತ್ರ ಅಂದ್ರೆ ಏನಪ್ಪಾ? ಶಾಸನಾತ್ ಇದನ್ನ ಮಾಡಬೇಕು, ಇದನ್ನ ಮಾಡಬಾರದು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಹೌದಲ್ಲ 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 ನೋಡ್ರಿ. ಯಾವುದಕ್ಕೆ ಶಾಸ್ತ್ರ ಅನ್ನಬೇಕು ಅಂತಂದ್ರೆ ಲೋಕದೊಳಗೆ ಸತ್ಯವನ್ನು ದರ್ಶಿಸುವಂತ ಆ ಕೇವಲ ಆ ಮಹಾನ್ ಪುಂಗವನಿಂದ ಬಂದಂತ ಪ್ರಮಾಣಗಳಿಗೆ ಏನಂತ ಕರಿಬೇಕು ಅಂದ್ರ ಶಾಸ್ತ್ರಗಳು ಅಂತ ಕರಿಬೇಕು. ಹೌದಲ್ಲ? ಶಾಸ್ತ್ರದಲ್ಲಿ 2 ಭಾಗ. ಋಗಾದಿ ವೇದಗಳಿಗೆ ನಿಗಮಗಳಂತ. ಏನ್ ಹೇಳಕತ್ತಂತಮ್ಮ? ಋಗ್ವಾದಿ ವೇದಗಳಿಗೆ ನಿಗಮಗಳಂತಾರ. ಕಾಮಿಕಾದಿ ಆಗಮಗಳಿಗೆ, ಕಾಮಿಕಾದಿ ವಾತುಲ್ಯದಿಂದ ಹಿಡ್ಕೊಂಡು 28 ಆಗಮಗಳಿಗೆ ಅವಕ್ಕ ಆಗಮ ಅಂತ ಕರುತ್ತಾರೆ. ಸಾಮಾದಿ ವೇದಕ್ಕೆ ಶ್ರುತಿ ಅಂತ ಕರುತ್ತಾರೆ. ನೋಡಿ ಏನೇನ್ ಹೇಳಕತ್ತೀಂತಮ್ಮ? ಋಗಾದಿ ವೇದಕ್ಕೆ ಏನಂದ್ರು? ನಿಗಮ. ಆ ನಿಗಮ. ಹೌದಾ? ಕಾಮಿಕಾದಿ ಗ್ರಂಥಗಳಿಗೆ ಆಗಮ. ಸಾಮ ವೇದಾದಿಗದ ನೋಡು. ಸರ್ ಈಗ ಆಗಲೇ ಪ್ರದೀಪತ್ ನಮ್ಮ ಹಾಡಿದ್ಲಲ್ಲ, ಅದಕ್ಕೆ ಶ್ರುತಿ ಅಂತಾರ. ಅದಕ್ಕೆ ಶ್ರುತಿ ಬೇರೆ, ಆಗಮ ಬೇರೆ, ನಿಗಮ ಬೇರೆ. ಸಂಗೀತ ಸಂಯೋಜನೆಯಲ್ಲಿ ಬರುವಂತವಕ್ಕೆಲ್ಲದಕ್ಕೂ ಶ್ರುತಿ ಅನ್ಬೇಕು. ಈಗ ಅಲ್ಲಿ ನೀವು ಸಂಗೀತಕ್ಕೆ ಅಲ್ಲಿ ಜುಗಲ್ ಬಂದಿಗೆ ಹೋಗಿ ಕುಂಡ್ರಿ, ಸ್ವಲ್ಪ ಶ್ರುತಿ ಹಿಡಿರಿಪ್ಪ ಅಂತಾರ ಅವರು. ಹೌದು. ಅಲ್ಲಿ ನಿಗಮ ಹಿಡಿರಿ ಅಂತಾರ ಅವರು. ಶ್ರುತಿ ಅಂದ್ರೇನು? ಸಾಮಾನ್ಯ ವೇದ ಛಂದಸ್ಸಿಗೆ ಶ್ರುತಿ ಅಂತಲೂ, ಕಾಮಿಕಾದಿಗಳಿಗೆ ಆಗಮಗಳೆಂತಲೂ, ಋಗಾದಿಗಳಿಗೆ ನಿಗಮಗಳೆಂತಲೂ ಕರೆಯುತ್ತಾರೆ. ಇವು ಎಲ್ಲವೂ ಕೂಡ ಏನಕ್ಕವ? ಶಾಸ್ತ್ರ. ಇವತ್ರ ಹೆಸರೇನೋ? ಶಾಸ್ತ್ರ. ಪಡದಿ ಪ್ರಾಗವನ್ನ ಪಾಠ ಮಾಡಿ ಅದು ಹಿಂಗ ಸ ಅಲ್ಲಿಗೆ ಬರ್ಬೇಕದು. ಸ ಹೋಗ್ರಿ ಅಂದ್ರೆ ಶಾಸ್ತ್ರ ಹೋತು. ಹೌದು. ರಾಗ ತಪ್ಪ. ಹೌದು. ತಂಗಿ ಸರಿ ನಡೆಯಕ್ಕಂತಾರ ತಪ್ಪಿದ್ರು. ಹೌದು. ಶಾಸನಾತಿಥಿ ಶಾಸ್ತ್ರ. ಹೌದಿಲ್ಲ? ಅಂದ್ರೆ ಸಕಲ ಶಾಸ್ತ್ರಗಳು ಏನ್ ಹೇಳಕ್ ಹೊಂಟಾವತಮ್ಮ? ಇವು ಅರಿವೇ ಪರಬ್ರಹ್ಮ. ಅರಿವೇ ಪರಬ್ರಹ್ಮ ಅಂತ ಹೇಳಕ್ ಹೊಂಟಾವ. ಶಾಸ್ತ್ರಗಳಿಗೆ ಬೇರೆ ಕೆಲಸ ಇಲ್ಲಿಲ್ಲೇ. ಹೌದಿಲ್ಲ? ಹೌದಿಲ್ಲ? ರಸ್ತೆ ನಿಯಮಗಳು ರಸ್ತೆ ಜೋಪಾನ ಮಾಡಕೋ ಏನ್ ನಿಮ್ಮನ್ನ ಜೋಪಾನ ಮಾಡಕೋ ತಮ್ಮ? ನಮ್ಮನ್ನ ಜೋಪಾನ ಮಾಡ. ಈಗ ರಸ್ತೆಯಲ್ಲಿ ನೀ ಎಡಕ್ಕೆ ಹೋಗ್ಬೇಕು, ಬಲಕ್ಕೆ ಹೋಗ್ಬೇಕು, ರೆಡ್ ಲೈಟ್ ಇಚ್ಚಿ ಕೊಡ್ಬೇಕು, ಹಳದಿ ಲೈಟ್ ಇಚ್ಚಿ ಕೊಡ್ಬೇಕು. ಇವ್ ಏನ್ ನಿಮ್ಮ ಜೋಪಾನ ಮಾಡಕ್ಕದಾವೋ? ಏನ ರಸ್ತಾ ಲೈಟ್ ಕಂಬ ಜೋಪಾನ ಮಾಡಕ್ಕದಾವೋ ತಮ್ಮ? ನಮ್ಮನ್ನ ಜೋಪಾನ ಮಾಡಕ್ಕದಾವ. ಅವಕ್ಕ ರಸ್ತೆ ನಿಯಮಗಳು ರಸ್ತೆಗೆ ಅಲ್ಲವ. ಹೌದಪ್ಪ. ರಸ್ತೆ ಹಿಡ್ದ ಹೋಗವ್ರಿಗೆ. ಹೌದೌದು. ಶಾಸ್ತ್ರವು ಇರೋದು ನಮಗೆ. ಹೌದಿಲ್ಲ? ಹೌದು. ಲೋಕದಲ್ಲಿ ಅಹುದೆಂದೆನಿಸಿಕೊಂಡು ಜಗದ ಕಡೆಯಿಂದ ವಂದಿಸಿಕೊಂಡು ದೇವನ ದೇವ ಆಗುವ ಸಲುವಾಗಿ ಶಾಸ್ತ್ರದ ಅವಶ್ಯಕತೆ ಐತೆ ಹೊರತು ಇನ್ನು ನನ್ನ ಬಾಯಿ ಹೆಚ್ಚಾಗೋನು ನಾಯಿ ಬರುತ್ತಾವ ನೋಡು. ಇಡೀ ಓನೇನು ಮಂದಿಗೆ ಬ್ರಹ್ಮಜ್ಞಾನ ಆಗ್ಬಿಟ್ಟತಿ. ಇಲ್ಲಿ ಎಲ್ಲರೂ ಕಟ್ಟಿ ಮೇಲೆ ಕೂತು ಇದನ್ನ ಕೇಳ್ತಾರೆ ಈಗ. ಅಂದ್ರೆ ಸಕಲ ಶಾಸ್ತ್ರಗಳು ಅರಿವನ್ನೇ ಕೊಂಡಾಡ್ಲಿಕ್ಕೆ ಹೊರಟಿದಾವ. ಮುಂದೆ ಅರಿವೇ ತ್ರಿಪುಟಿಗೆ ಆದಿ ಎಂದು ಲಕ್ಷಿಸುವನೇ ಜಾಣರ ದೇವ. ಏನಪ್ಪಾ ಇದ್ರೊಳಗೆ ನಿಮಗ್ ಗೊತ್ತಿರೋದು. ಹೌದಾ? ಈ ಉದಾಹರಣೆಗಾಗಿ ಒಂದು ವ್ಯವಹಾರ ನಡಿಬೇಕಾತು ಅಂದ್ರೆ ತಮ್ಮ ಅದು ಕಣ್ಣಿಲೆರ ನಡಿಲಿ, ಕಿವಿಯಲ್ಲೇ ನಡೀಲಿ, ಮೂಗಿಲೆ ನಡೀಲಿ, ಬಾಯಿಲೆ ನಡೀಲಿ, ಏನು ನಡಿಬೇಕಾತಂದ್ರು 3 ವಸ್ತುಗಳ ಸಂಗ್ರಹ ಬೇಕಾದಕ್ಕೆ. ತ್ರಿಪುಟಿ ಅಂದ್ರೆ ಏನು ಅಂತಂದ್ರೆ ನಿಮಗೆ ತಿಳಿಯುವಂಗೆ ಹೇಳ್ತೇನೆ. ಮಾಡುವ ಸಾಧನ, ಮಾಡಿಸಿಕೊಳ್ಳುವ ಕರ್ಮ. ಒಂದು ರೊಟ್ಟಿ ಮಾಡ್ಬೇಕಾದ್ರೆ ತಿಳ್ಕೊಣಿ. ನೀವೊಂದು ರೊಟ್ಟಿ ಮಾಡ್ಬೇಕಾದ್ರೆ ಏನೇನು ಬೇಕು ಅಂತಂದ್ರ ಹಿಟ್ಟು ಬೇಕಾ? ಸಾಧನ ಬೇಕಾ? ಅವೇನ ಕೊಮ್ಮನೆ ಅವೇನ ಅಂತಾರಲ್ಲ ಅವು ಬೇಕಾ? ಕೈ ಬೇಕಾ? ಮಾಡವ ಬೇಕು. ಇವು ಬೇಕೋ ಬೇಡೋ? ಎಲ್ಲಾ ಕೊಡ್ತನೂ ಮಾಡವ್ರಿಲ್ಲ, ರೊಟ್ಟೆ ಕತೇನು ಇಲ್ಲಪ್ಪ. ಮಾಡವದಾನೋ ಹಿಟ್ಟಿಲ್ಲ, ರೊಟ್ಟೆ ಕತೇನು ಇಲ್ಲಪ್ಪ. ಇವು 3 ಕೂಡಿದ್ರೆ ಒಂದು ರೊಟ್ಟೆ ಕತೆ. ಹೌದು. ಇದಕ್ಕೆ ನಿಮ್ಮ ಶಾಸ್ತ್ರದಲ್ಲಿ ನೀವು ಪಂಡಿತರೆಲ್ಲ ಹೆಂಗ್ ಮಾತಾಡ್ತೀರಿ ಅಂದ್ರೆ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಸಹಕಾರಿ ಕಾರಣ ಅಂತ ನೀವು ಬಲ್ಲವ್ರು ಮಾತಾಡ್ತೀರಿ. ನಾನು ನಿಮಗೆ ಹಂಗೆ ಹೇಳುದಿಲ್ಲ. ಸಾಧಾರಣವಾಗಿ ನಿಮಗೆ ತಿಳಿಯುವಂಗೆ ಹೇಳ್ತೇನೆ. ಇದಕ್ಕೆ ಏನಂತಾರಂದ್ರೆ ತ್ರಿಪುಟಿ ಅಂತ ಕರುತ್ತಾರೆ.
ಈ ತ್ರಿಪುಟಿಗಳು ಮೂರರ ಈಗ ಹೆಂಗ ಈಗ ಪಾಸ್ಟ್ ಫ್ಯೂಚರ್ ಟೆನ್ಸ್ ಅಂತ ಇಂಗ್ಲಿಷ್ನಾಗ ಚಂದಂಗ ನಮ್ಗೆ ಕಲಿಸ್ತಿದ್ರ ಆಗ ಅಲ್ಲಿ. ಹಂಗಂದ್ರೆ ಏನು ಅಂದ್ರೆ ಜ್ಞಾತೃ ಜ್ಞಾನ ಜ್ಞೇಯ ಶಾಸ್ತ್ರದಾಗ ಹೆಂಗ ಹೇಳ್ತಾರಪ್ಪ ಇದನ್ನ? ಜ್ಞಾತೃ ಜ್ಞಾನ ಜ್ಞೇಯ. ಜ್ಞಾತೃ ಅಂದ್ರ ಮಾಡುವವನು, ಜ್ಞಾನ ಅಂತಂದ್ರ ಅದಕ್ಕೆ ಬೇಕಾದ ಕರಣಗಳು ಅಥವಾ ಅದರ ಬುದ್ಧಿಯು, ಜ್ಞೇಯ ಅಂದ್ರೆ ಮಾಡಿಸಿಕೊಳ್ಳುವ ವಿಷಯ. ಈಗ ಒಂದು ಗಣಪತಿ ಮಾಡಕ್ ಕೊಡ್ತಾನ, ನಿನಗೆ ಗಣಪತಿ ಮಾಡಾಕ ನಾ ಕೊಟ್ಟದ್ದೇನು ಮಣ್ಣ. ಈ ಗಣಪತಿ ಹಿಂಗ ಇರ್ಬೇಕನ್ನುವಂತ ಜ್ಞಾನ ನಿನಗಿದ್ರ ಮಾಡ್ತೀವೋ ಇಲ್ಲದ್ರ ಮಾಡ್ತೀಪ ನೀನು? ನಾನಿದ್ರೆ ಮಾಡಕ್ ಬರ್ತದೆ. ಹೌದು ಅಲ್ಲೋ ಹೇಳ. ಈ ಒಂದು ಗಣಪತಿಯ ಜ್ಞಾನ ಇರ್ಬೇಕು, ಮಾಡಾವಣಿ ಸಜ್ಜ ಇರ್ಬೇಕ, ಮಾಡಿಸ್ಕೊಳ್ಳು ಮಣ್ಣು ಹದ ಇರ್ಬೇಕ. ಆ ಉಸಿಕಿನಂತದ್ ಕಲಿಸ್ಕೊಟ್ರೆ ಗಣಪತಿ ಆಗತ್ತನ? ಇಲ್ಲ, ಹೌದಿಲ್ಲ? ಹೆಂಗೋ ಹಿಂಗ ತ್ರಿಪುಟಿ ವ್ಯವಹಾರದಲ್ಲಿ ಮೂರರಲ್ಲಿ ಅರಿವಿರ್ಬೇಕು. ನಿನ್ನೊಳಗೆ ಜ್ಞಾತೃವಿನಲ್ಲಿ ಜೀವ ಇರಬೇಕು, ನಿನ್ನ ಜ್ಞಾನವು ಸಾಧಕವಾಗಿರ್ಬೇಕು, ಎದುರಿಗಿರುವಂತ ವಿಷಯ ಪ್ರಫುಲ್ಲಿತವಾಗಿರ್ಬೇಕು. ಒಂದ್ ಏನಾರ ಹೋಳಿಗೆ ಮಾಡು, ಒಂದ್ ಕರ್ಚಿಕಾಯಿ ಮಾಡು, ಒಂದ್ ಸಲಾಡ್ ಮಾಡು, ಏನಾರ ಮಾಡಬೇಕಾದ್ರೆ ತಮ್ಮ ಅದ್ರಾಗ ಅರಿವಿದ್ರೆ ಸೇವಿ ಹತ್ತತ್ತೀವೋ ಏನು ಸತ್ತಿದ್ರೆ ಹತ್ತತ್ಯೋ? ಅರಿವಿದ್ರೆ ಸವಿ ಹತ್ತ. ಸೌತೆಕಾಯಿ ಗದ್ರಿ ಪಲ್ಯ ಮಾಡ್ಬೇಕಾಗಿತ್ತು ಸಲಾಡ್ ಮಾಡಿ ತಮ್ಮ, ಅದ್ರೊಳಗೆ ಏನು ಹಸಿ ರಸ ಬೇಕತ್ತೀಯೋ ಏನು ಒಣಗಿರ್ ನಡೀತಿರ್ತೀಯೋ? ರಸ ಬೇಕತ್ತ. ಅದು ಇರ್ಲಿಲ್ಲ ಅಂದ್ರೆ ನೀವು ತಿನ್ನಂಗಿಲ್ಲ ತಮ್ಮ. ಹೌದಲ್ಲೋ? ನಿನ್ನೊಳಗ ಅರಿವು ಹತ್ತತೆ. ಆ ಸೌತೆಕಾಯಿ ಒಳಗಿನ ಅರಿವು ಸಿಹಿ ಐತಿ, ನಾಲಿಗೆ ಒಳಗ ಅರಿವು ಅದನ್ನ ಸ್ವೀಕರಿಸಾಕತೈತಿ. ನೋಡ್ತಮ್ಮ ಹೆಂಗೈತಮ್ಮ, ಚಪಾತಿ, ಬಿಸಿ ಚಪಾತಿ, ತುಪ್ಪ, ಅಲ್ಲ ಚಟ್ನಿ, ಸೌತೆಕಾಯಿ ಹಾಕಿ ಕೊಟ್ಟ ನಿನಗೀಗ. ನಿನ್ನೊಳಗಿನ ಅರಿವು ಏನಾಗೈತಿ? ಹಸ್ತತಿ. ನಾಲಿಗೆ ಒಳಗಿನ ಅರಿವು ಏನಾಗೈತಿ? ಅರಿವು ಅಲ್ಲಿ ನಾಲಿಗೆ ಒಳಗೆ ಏನಾಗೈತಿ? ರುಚಿ ಹಿಡಿಯಾಕತ್ತೈತಿ. ಚಪಾತಿಯಾಗ ಸಿಹಿಯಾಗಿ ನಿಂತತ್ ನೋಡು. ಎಷ್ಟು ಮಜಾಪ ರುದ್ರಣ್ಣ ಇದು. ಚಪಾತಿ, ಆ ಚಪಾತಿ ಒಳಗಿರುವ ಅರಿವು ಒಂದೇ. ಈಗ ನಿನ್ನ ಚಪಾತಿ ಸೌತೆಕಾಯಿ ಬಾಜಿ ಶಿಸ್ತು ಬಹಳ ಸೆಮೆ ಐತಪ್ಪ ಅಂದ್ರ ಸತ್ತವ್ರ ನಾಲಿಗೆ ಮೇಲೆ ಇಡಪ್ಪ, ಸೆಮೆ ಹತ್ತತೆ ನೋಡುನು. ಬರಂಗಿಲ್ಲ. ಮತ್ ಸತ್ತವು ನಾಲಿಗೆ ಐತ್ಲ ಅಲ್ಲಿ? ಅರಿವಿಲ್ಲ. ಅರಿವಿಲ್ಲ. ಅದಕ್ಕೆ ಅವ್ ಏನ್ ಅನ್ನಕತ್ತಾನ? ಅರಿವು ತ್ರಿಪುಟಿಗೆ ಆದಿ. ಆದಿ ಅಂದ್ರೆ ಅದೇ ಅಧಿಷ್ಠಾನ. ಯಾವ ತಿನ್ನುವವನಿಗೆ ತಿನ್ನಿಸುವುದು ಮತ್ತು ವಿಷಯ, ಇವು ಮೂರಕ್ಕೂ ಅರಿವು ಇದ್ರೆ ಮಾತ್ರ ಈ ಜಗತ್ತಿನೊಳಗೆ ಇದನ್ನು ಸ್ವೀಕರಿಸ್ತೀರ ಹೊರತು ಅರಿವಿಲ್ಲ ಅಂದ್ರೆ ಇದು ಹೆಣ ಆಗ್ತದ. ಅದಕ್ಕೆ ಅರಿವೇ ತೋರ್ಪ ಜಗತ್ತಿಗೆ ಆದಿ. ಮುಂದೆ ಅರಿವನು ತನ್ನ ಕಣ್ಣೊಳು ಕುರು ಹಿಡುವನೇ ಜಾಣರ ದೇವ. ಇದೊಂದು ಬಾಳ ಚಂದ ನೋಡಿ. ಅರಿವನು ಕಣ್ಣು. ಕಣ್ಣು ಪದಕ್ಕೆ ಸಂಸ್ಕೃತದಲ್ಲಿ ನಯನ ಅಂತ ಅರ್ಥ. ಏನಂತಾರ? ನಯನ. ನಯ ಧಾತು. ನಯ ಅಂದ್ರೆ ಒಯ್ಯುವುದು. ನಯ ಅಂದ್ರೆ ಏನು? ಒಯ್ಯುವುದು. ಆಯನ, ದಕ್ಷಿಣಾಯನ, ಉತ್ತರಾಯನ, ಅಯನ. ಅಯನ ಅಂದ್ರೆ ಏನು? ಒಯ್ಯುವುದು, ಒಯ್ದು ಹಾಕುವುದು. ಹೌದಿಲ್ಲ? ನೀ ನಯ ಧಾತುವಿನಿಂದ ಹುಡ್ತಾರ. ಅಂದ್ರ ಅರಿವನು ಕಣ್ಣು ಅಂದ್ರೆ ನೋಡು, ಈಗ ಎದುರಿಗಿರುವಂತ ವಸ್ತು ಸುಂದರ ಐತಿ ಅಥವಾ ಸುಂದರ ಇಲ್ಲ, ಅಥವಾ ಬೇಕು ಅದು ಬೇಡ ಅನ್ನೋದನ್ನ ಕಣ್ಣು ಏನ್ ಮಾಡ್ತದಂದ್ರೆ ತಮ್ಮ ಅದ್ರ ಫೋಟೋ ತೆಗೆದ ನಿನ್ನ ಮೆದುಳಿಗೆ ಕಳಿಸಿ ತೆಗೆದು ಒಳಗೆ ತೆಗೆದಿಡ ಅಂತೇಳಿ ಕೈ ಕಾಲಿಗೆ ಆರ್ಡರ್ ಮಾಡ್ತತಿ. ಅರ್ಥ ಮಾಡ್ಕೋರಿ ನೀವು. ಈಗ ನಿಮ್ ಗುಡಿಸಲ್ ಮುಂದ ಒಂದ್ ಚಲೋದೊಂದು ಟೊಮೆಟೊ ಹಣ್ಣು ಆಗೈತಿ. ಆ ಟೊಮೆಟೊ ಹಣ್ಣು ಎದ್ರಲ್ಲೇ ನೋಡಿತ್ತಮ್ಮ ನೀನು? ಕಣ್ಣಿಲೆ ನೋಡಿದ್ವಿ. ಕಣ್ಣಿಲ್ಲಿ ನೋಡಿದ್ಕೊಳ್ಳಿ ನೀನು ಏನ್ ಅನಿಸ್ತಿ? ತೆಗೆದುಕೊಳ್ಬೇಕು ಅಂತ ಅನ್ಸ್ಕೊತ. ಅಂದ್ರೆ ಬಂತು ಪಲ್ಯ ಮಾಡಕ್ ಬೇಕೋ ಬೇಡ ಅದೇ? ಅವಾಗ ಏನ್ ಮಾಡಿದ್ ನೀನು? ಅದ್ರ ಹತ್ರ ಓದ್ಬೇಕು. ಎದ್ರಲ್ಲೇ ವಾದಿ? ಕಾಲಲ್ಲೇ ಓದಿ. ಈಗ ಏನ್ ಮಾಡ್ತಿ? ಕೈಲಿ ಕಿತ್ಕೊಳ್ತಪ್ಪ. ಎಲ್ಲಿಟ್ಟಿ? ಮೆಲ್ಲಕ್ಕೆ ತಗೊಂಡು ಮತ್ತೆ ನಾಲಿಗೆ ಮೇಲೆ ಎಷ್ಟು ಮಜಾ ಆಯ್ತು ನೋಡ್ತೀನಿ.
ಮಜಾ ಹೆಂಗೈತೆ ನೋಡ್ತಮ್ಮ. ಅಂದ್ರ ಆ ಅರಿವು ಮೊದಲು ನಿಮಗೆ ಎಲ್ಲಿ ಬೇಕಾಗತ್ತಪ್ಪ ಅಂದ್ರೆ ಕಣ್ಣಿನೊಳಗೆ ಬೇಕಾಗತ್ತೆ ತಮ್ಮ. ಈ ಇವರದು ಈ ಪತ್ತೇದಾರಿಯವರದು ಕಣ್ಣು ಎರಡನ್ನ ಬ್ಲಾಕ್ ಮಾಡ್ತಾರೆ ಗೊತ್ತನ. ಈ ಕೆಲವೊಂದು ಕಳ್ಳರನ್ನದು ಕಣ್ಣು ಎರಡು ತೆಗೆದು ಬಿಟ್ರೆ ಅಥವಾ ಕಣ್ಣನ್ನು ಮುಚ್ಚಿ ಬಿಟ್ರೆ ಈ ಮನುಷ್ಯ ನಾ ನಿಮಗ್ ಗೊತ್ತಾಗುದು ಕಣ್ಣಿಲೇನ, ಈ ಮೂಗಿಲೆ ಚರ್ಮಿಲಿ ಗೊತ್ತಾಗುದು ನಿಮಗ. ಹೌದೌದು. ಅತ್ಯಂತ ಒಬ್ರಿಗೊಬ್ರು ಪರಿಚಯ ಇಡುವುದು ನೀವು ಕಣ್ಣಾಗ. ಹೌದೌದು. ಇದನ್ನ ನೀವು ಒಂದ್ ಸ್ವಲ್ಪ ಬಲ್ಲವ್ರ ಅದಿರಿ, ವಿಚಾರ ಮಾಡಿ 4 ಮಂದಿನ ಕೇಳಿ ನೋಡ್ರಿ. ಕಣ್ಣು 2 ಪಟ್ಟಿ ಕಟ್ಟಿ ಬಿಟ್ರೆ ಎದುರಿಗಿರುವಂತ ಹೆಣ್ಮಗಳ ಈಕೆ ಅನ್ನೋದು ನಿಮ್ಗೆ ಗೊತ್ತೇ ಆಗುದಿಲ್ಲ. ಹೌದಲ್ಲ? ಅದಕ್ಕೆ ಏನಂತಾನವ, ಅರಿವನು ಅಂದ್ರೆ ಈ ಚೈತನ್ಯವನು ನಿನ್ನ ಕಣ್ಣೊಳಗೆ. ಈಗ ನೋಡು, ನಿನ್ನ ಹಸಿವೆ ಆಗೈತೆ ತಿಳ್ಕೊತಮ್ಮ. ಹಸಿವೆ ಆಗಿಲ್ಲ, ಊಟ ಮಾಡೋರ ಮುಂದೆ ಒಂದ್ ಸ್ವಲ್ಪ ಕಣ್ಣಿಲೆ ಹಿಂಗೆ ಒಂದ್ ಸ್ವಲ್ಪ ಮಾಡಿದೆ ಅಂದ್ರೆ ಆ ಕಣ್ಣು ಏನ್ ಹೇಳ್ತೆ ಅಂದ್ರೆ ನನಗೆ ಹಸಿವೆ ಆಗೈತೆ ಅಂತ ಹೇಳ್ತಿ. ನಾಲಿಗೆ ಬೇಕಾಗಿಲ್ತಮ್ಮ. ನಾ ಹೇಳುದು ನಿಮಗೆ ಅನುಭವ ಬರಾಕತ್ತೈತಿಲ್ತಮ್ಮ. ಯಾವುದೋ ಒಂದು ಸುಂದರ ಹುಡುಗಿ ಏನೊಬ್ಬ ಕಾಮುಕ ನೋಡುದು ಎದ್ರಲ್ಲೇ ಕಣ್ಣಿಲೆ. ಈಗ ದನಗಳು ಪಣ್ಣಗಳು ತಮ್ಮ ಹಿಂಡ್ತಿರ್ತಾವು, ಕೆಟ್ಟ ಗಂಡ್ಲೆ ನೋಡ್ರಿ ಹಿಂಡುದ ಬಿಡ್ತಾವ. ಒಂದು ಕೂಸಿನ ಕೆಟ್ಟ ಗಂಡ್ಲೆ ನೋಡ್ರಿ ಅಂಜಳಾಕ್ ಶುರು ಮಾಡ್ತತಿ. ಅಂದ್ರ ಕಣ್ಣು ಏನೇನ್ ಮಾಡ್ತತ್ತಮ್ಮ, ಕೆಟ್ಟ ಗಂಡ್ಲೆ ನೋಡ್ತತಿ, ಚೆರು ಕಣ್ಣಿಲೆ ನೋಡ್ತತಿ, ನಗಸ್ತತಿ, ಅಳಿಸ್ತತಿ. ಅಂದ್ರ ಸಕಲ ಅರಿವು ನಿಮ್ಮ ಚೈತನ್ಯದ ಮುಖ್ಯ ದ್ವಾರ ಏನಂದ್ರೆ ಕಣ್ಣು. ಅಂದ್ರೆ ನೀವು ಏನ್ ಮಾಡ್ಬೇಕು, ಪರಮಾತ್ಮನನ್ನು ಎಲ್ಲಿ ನೋಡ್ಬೇಕಮ್ಮ, ಹಸಿದವರ ಕಣ್ಣಿನಲ್ಲಿ. ನೀರಡಿಸ್ತಾರ, ರೋಗ ಆಗೈತಿ, ವಯಸ್ಸಾಗೈತಿ, ಕಸು ಕಡಿಮೆ ಆಗೈತಿ, ಅವರ ಕಣ್ಣುಗಳಲ್ಲೇ ಅನ್ನೋದಿಲ್ಲ ಆನಂದಾಶ್ರಯವನ್ನು ಸುರಿಸೋದು ಯಾವುದು? ಕಣ್ಣು. ದುಃಖಾಶ್ರಯವನ್ನು ಸುರಿಸೋದು ಯಾವ್ದಮ್ಮ? ಕಣ್ಣೆ. ಹೌದಿಲ್ಲ? ಅಂದ್ರೆ ಪರಮಾತ್ಮನನ್ನು ಎಲ್ಲಿ ನೋಡ್ಬೇಕಮ್ಮ ನೀನು? ಕಣ್ಣಿನೊಳಗೆ ನೋಡ್ಬೇಕು. ಹೌದಿಲ್ಲ? ಆನಂತರ ಮುಂದೆ ಯೋಗ ಪ್ರತಿಪಾದನದಲ್ಲಿಯೂ ನಿಮ್ಮ ಕಣ್ಣಿಂದ ಹೇಳೈತಲ್ಲ ಮುಂದಿಂದೆಲ್ಲ ಅದು. ಅಂದ್ರೆ ಅರಿವಿನ ಈ ಉದಾಹರಣೆ ಇನ್ನೊಂದು ಅಗದಿ ನನ್ನ ತಿಳುವಂಗೆ ಹೇಳ್ತಾನೆ. ಈಗ ದೇವನನ್ನ ಗರ್ಭಗುಡಿ ಒಳಗೆ ನೋಡ್ಬೇಕಂತ ಐತಿಲ್ಲ. ಈಗ ಒಂದು ಮೂರ್ತಿ ಎಲ್ಲಿರ್ತೈತಿಪ್ಪ, ಒಂದು ದೊಡ್ಡ ಗುಡಿ ಕಟ್ರಿ, ವಿಜಯ ವಿಠಲ ಮಂದಿರಕ್ಕೆ ಹೋಗಿರಿಪ್ಪ. ಆ ದೇವ ಮೂರ್ತಿ ಆ ಗರ್ಭಗುಡಿಯ ಮಧ್ಯದಲ್ಲಿನೇ ಹೆಂಗಿರ್ತೈತೋ ಹಂಗ ಸಕಲ ಜೀವರಲ್ಲಿ ಇರುವ ಪರಮಾತ್ಮ ನಿಮ್ಮ ಒಣ್ಣೆ ಭೇಟಿ ಎಲ್ಲಿ ಅಕ್ಕಾಣ ಅಂದ್ರೆ ಕಣ್ಣಿನೊಳಗೆ ಅಕ್ಕಾಣ. ಅರ್ಥ ಆಗ್ತದಮ್ಮ? ಪಕ್ಕ ತಿಳ್ತಮ್ಮ. ಅಂದ್ರೆ ನೀವ್ ಏನ್ ಮಾಡ್ಬೇಕು, ಯಾರನ್ನು ಇದು ಇಷ್ಟು ಶಾಸ್ತ್ರ ಹೇಳಿದ್ ಎದಕ್ಕಪ್ಪ ಅಂದ್ರ ಯಾರನ್ನು ಕ್ಯಾಟಗಲ್ಲೇ ನೋಡಬಾರ್ದು. ಸಂತೋಷದಿಂದ ಎದುರಿಗಿರುವಂತ ವ್ಯಕ್ತಿಯಲ್ಲಿ ಪರಮಾತ್ಮ ಇದ್ದಾನ, ಪರಮಾತ್ಮನೇ ನನಗೆ ಭೇಟಿಯಾಗಿದ್ದಾನ ಅಂತ ಹೇಳಿ ಮತ್ತೆ ಮುಂಜಾನೆ ಎದ್ದ ಕೂಡಲೇ ಎಲ್ಲಾ ಹಳ್ಳಿಗಳಲ್ಲಿ ಹೆಂಗ್ ಮಾತಾಡ್ತಾರ, ಇದ್ರಿ ಬಂದ್ಕೊಳ್ಳಿ ನಮಸ್ಕಾರ ರೀ ಕಾಕಾರ, ಎದ್ರಿ ಕಾಕಾರ ಅಂತಾರಿಲ್ಲ. ಅಂದ್ರ ಕಣ್ಣಿನಲ್ಲಿ ಪರಮಾತ್ಮನಿದ್ದಾನೆ. ಮುಂದೆ ಅರಿವೇ ವಿಷಯ ಫಲರೂಪ ಎಂದು ನೋಡ್ಪನೆ ಜಾಣರ ದೇವ. ಏನಪ್ಪಾ ವಿಷಯ ಅಂದ್ರೇನು? ನಿನ್ನ ಕಡೆಯಿಂದ ಯಾವ್ದು ಅರಿಸಿಕೊಳ್ತದಲ್ಲ ಅದಕ್ಕೆ ವಿಷಯ ನಮಕ್ಕ. ಹೌದು ಅಲ್ಲೋ? ಆ ವಿಷಯವು ಫಲರೂಪ ಅಂದ್ರೆ ನಿನಗೆ ಬೇಕು ನಿನಗೆ ಬೇಡ ಅನ್ನೋದು ಎದರಿಂದ ಗೊತ್ತಾಕತಿ? ನಿನ್ನೊಳಗಿನ ಅರಿವಿನಿಂದನೇ ಗೊತ್ತಾಕತಿ. ಅದಕ್ಕೆ ನಿಮ್ಗೆ ಶಾಸ್ತ್ರ ಹೇಳುವಾಗ ಎಲ್ಲ ಹೇಳಿರ್ತೀನಿ ಇದನ್ನ ಹೆಂಗೆ ಅನ್ನೋದನ್ನ ತಿಳ್ಕೊ. ಇನ್ನೊಂದ್ಸಲ ಉದಾಹರಣೆಗಾಗಿ ಮಲ್ಕೊಂಡಿದ್ದಪ್ಪ, ನೀನು ಮಲ್ಕೊಂಡು ನಿದ್ದೆ ಹತ್ತಿತ್ತು, ಬೆಳಗಿನ 5 ಗಂಟೆಗೆ ನಿಮ್ಮ ಕಂಪೌಂಡ್ ಗೇಟಿನ ಚಿಲಕ್ ಸಪ್ಪಳಾತು. ಚಿಲಕ ಸಪ್ಪಳಾದ ಕೂಡಲೇ ಆ ಶಬ್ದ ಎಲ್ಲಿ ಬಂದ್ ಮುಟ್ಟಿತು? ಫಸ್ಟ್ ನಿನಗದು ನಿನಗೆ ಕಿವಿಗೆ ಬಂದ್ ಮುಟ್ಟಿತು. ಹೌದಾ? ಆ ಕಿವಿಗೆ ಮುಟ್ಟಿದ ಕೂಡಲೇ ಯಾರೋ ಅತಿಥಿಗಳು ಬಂದಂಗ ಆತು ಅಥವಾ ಯಾರೋ ಕಳ್ಳರು ಬಂದಂಗ ಆತು ಅಂತ ಎರಡರೊಳಗೆ ಒಂದು ಜ್ಞಾನ ಆತ್ ನಿನಗೆ. ಒಂದ್ ಸ್ವಲ್ಪ ಅನುಮಿತಿ ಜ್ಞಾನ, ಅನುಮಾನ ಜ್ಞಾನಗಳು ಹೇಳ್ಬೇಕು, ಇನ್ನೊಂದ್ ಸ್ವಲ್ಪ ಶಬ್ದಿ ಪ್ರಮಾಣಗಳು ಹೇಳ್ಬೇಕು. ನಾನು ಇವಕ್ಕ ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಾಬ್ದಿ, ಇವನ್ ಅನುಪಲಬ್ಧಿ ಪ್ರಮಾಣಗಳನ್ನ ಹೇಳ್ಬೇಕೀಗ. ಆದ್ರೆ ಮುಂದೆ ಹೇಳಕ್ ಮತ್ ಜಗ ಐತ ಅದಕ್ಕೆ ಅಲ್ಲಿ. ಆ ಸಮಯದಲ್ಲಿ ಅದನ್ನ ಹೇಳ್ತಾನಂತ. ಈಗ ಹಂಗ ನಿನಗೊಂದು ಝಲಕ್ ತೋರಿಸ್ತಾನ. ಹೆಂಗ ಝಲಕಪ್ಪ ಅಂದ್ರೆ, ಒಬ್ರು ಸನ್ಯಾಸಿ ಬೋರ್ಡ್ ಹಾಕಿದ್ದ. ಏನಂತ ಬೋರ್ಡ್ ಹಾಕಿದ್ದಪ್ಪ ಅಂತಂದ್ರೆ, ನಾನು ವರ್ಷೋಪವಾಸಿ. ಅವ ಏನಂತ ಬೋರ್ಡ್ ಬರ್ದಿದ್ದ? ನಾನು ವರ್ಷೋಪವಾಸಿ.
ಕೇಳ್ತಾ ಇಲ್ಲೋ? ವರ್ಷೋಪವಾದಿ. ವರ್ಷ ಉಪವಾಸಿ. ಹಾ ಹ್ಞೂನ್ರಿ ಹಾ. ನಾನು ಒಂದು ವರ್ಷದಿಂದ ಅನ್ನ ಉಂಡಿಲ್ಲ ಅಂತ ಬೋರ್ಡ್ ಹಾಕಿದ್ದವ. ಹ್ಞೂನ್ರಿ ಮಂದಿ ಎಲ್ಲ ವರ್ಷ ಗಂಟ್ಲೆ ಊಟ ಇಲ್ಲ ಅಂತೇಳಿ ಮಂದಿ ಬೆಟ್ಟಿಗೆ ಬರಕ್ ಶುರುವಾತು. ಬೆಟ್ಟಿಗೆ ಬರಕ್ ಶುರುವಾತು. ಒಬ್ಬದ್ರ ನಿನ್ನಂತ ಶಾಣೆ ಬಂದ್ ನಾವು ಅಜ್ಜಾರಿ ಎಲ್ಲಿದಾರು ಅಂತಂದ ಅಲ್ಲಿ ಕೂತಾರ ನೋಡ್ರಿ, ಅವ್ರ ನೋಡ್ರಿ ವರ್ಷ ಗಂಟ್ಲೆ ಆತ, ಅನ್ನನಿಲ್ಲ ನೀರೂ ಇಲ್ಲ ಅಂದ ಒಬ್ಬ. ಹೋಗಿ ನೋಡ್ತಾನು ನನಕಿಂತ ಗಾವದನು 1 ಕ್ವಿಂಟಲ್ 7 ಕಿಲೋದ ನಾವು. ಅವ ಏನಂತ ತಿಳ್ಕೊಂಡ, ಬಹುತೇಕ ಹಗಲಿ ಮಂದಿ ಮುಂದೆ ಉಂಡಿರಕಿಲ್ಲ, ಇವ್ ರಾತ್ರಿ ಏನ್ ಮಾಡ್ಯಾನು ಊಟ ಮಾಡ್ಲಾರ್ದ ಹಿಂಗಿರಕ್ ಸಾಧ್ಯ ಇಲ್ಲ. ಹೌದಿಲ್ಲ? ಪಗಲುನ್ನದ ದೇವದತ್ತನ ಭೋಜನಮಂ ರಾತ್ರಿ ಕಲ್ಪಿಸಿದಂತೆ. ಅಲ್ಲ, ಅದು ಶಾಸ್ತ್ರ ನಿಮ್ಮದು ಹಿಂಗೈತದ. ಪಗಲುನ್ನದ ಅಂದ್ರೆ ಹಗಲೇ ಉಣ್ಣದ ದೇವದತ್ತನ ರಾತ್ರಿ ಭೋಜನಮಂ ಕಲ್ಪಿಸಿದಂತೆ. ಅಂದ್ರೆ ಏನ್ ಮಾಡ್ತಿ ಪ್ರಮಾಣ ನಿನಗ? ಅವ ಹಗಲಿ ಉಂಡ್ರಕಿಲ್ಲ, ರಾತ್ರಿ ಉಂಡಿರ್ಬೇಕಂತ ನಿನ್ನೊಳಗೆ ಹುಡಿತ್ ನೋಡೋದು. 2ನೇ ಪ್ರಮಾಣ ತಗೋ. ಸುಮ್ಮನೆ ಸರ್ ಹಿಂಗ ಏನೋ ಒಂದು ರಸ್ತೆ ಹಿಡಿದ ಹೊಂಟಿದ್ದೆಪ್ಪ, ಸೊಂಡೂರು ಗುಡ್ಡದ ಕಡೆ ನಿನ್ನ ಹೊಗಿತಾ ಇದ್ದೆಪ್ಪ. ಸುಮ್ ಮೋಟರ್ ಸೈಕಲ್ ತಗೊಂಡು ಹೊಂಟಿದ್ರಿ, ಆ ಕಡೆ ಗುಡ್ಡದ ಕಡೆ ಹೊಗಿ ಕಾಣ್ತಿ. ಹೊಗಿ ಕಂಡ್ಕೊಳ್ಳಿ ಏನಂದ್ರಿ ನೀವು? ಬೆಂಕಿ ಐತಂತ. ಬೆಂಕಿ ನೋಡಿರೇನು? ಇಲ್ಲಪ್ಪ. ಮತ್ ಎದ್ರ ಮೇಲೆ ಅಂದ್ರಿ? ಎತ್ರ ಎತ್ರ ಧೂಮ ತತ್ರ ವನ್ನಿ. ಎತ್ರ ತತ್ರ ವೈನಿ ಯಥಾ ಮಾನಸಃ. ಹೌದಿಲ್ಲ? ಅಂದ್ರೆ ಹೊಗೆ ಇದ್ದಲ್ಲೇ ಬೆಂಕಿ ಬರುತ್ತದೆ ಎಂಬುದು ಅನುಮಾನವೋ, ಅನುಮಿತಿಯೋ, ಅನುಪಲಬ್ಧವೋ, ಈ ಎಲ್ಲ ಪ್ರಮಾಣಗಳು ಹೆಂಗದಾವಲ್ಲ, ಹಂಗ ಸಕಲವೆಲ್ಲವೂ ಏನದ ಅಂತಂದ್ರ ಅರುವೇ ಎಲ್ಲ ಕಡೆ ಆಗ್ಯದ. ಇಲ್ಲಿ ಫಲ ಆದದ್ದು, ಅಲ್ಲಿ ಬೆಂಕಿ ಆದದ್ದು, ಅಲ್ಲಿ ಹೊಗೆ ಆದದ್ದು, ಅಲ್ಲಿ ಚೈತನ್ಯ ಐತಂತೀವೋ ಇಲ್ಲ ಅಂತೀರೋ? ಹೊಗೆಯಾಗಿ ಮ್ಯಾಲ ಬರ್ಬೇಕಾದ್ರೂ ಶಕ್ತಿ ಬೇಕೋ ಬೇಡ ರುದ್ರಣ್ಣ? ಬೇಕಪ್ಪ. ಬೆಂಕಿ ತುರಿಬೇಕಾದ್ರೂ ಶಕ್ತಿ ಬೇಕೋ ಬೇಡಪ್ಪ? ಬೇಕಪ್ಪ. ಅದರಂತೆ ದೃಷ್ಟಾಂತ ಏನ್ ತಗೊಂಡಿವಪ್ಪ? ಈಗ ನಿನ್ನಾಗ ಕಿವಿಗೆ ನಿಮ್ಮದು ಕಂಪೌಂಡ್ ಗೇಟ್ ಸಪ್ಪಳ. ಕಂಪೌಂಡ್ ಗೇಟ್ ಸಪ್ಪಳ ಆದದ್ದು ಅದು ವಿಷಯ. ಅದ್ರ ಫಲರೂಪ ಏನಪ್ಪ ಅಂತಂದ್ರೆ ಯಾರೋ ಒಬ್ರು ಬಂದ್ರು ಅನ್ನೋದು ಜ್ಞಾನ. ನೀ ಮನುಷ್ಯರ್ ನೋಡಿ ನೀನು? ಇಲ್ಲಪ್ಪ. ಎದ್ರಲ್ಲೇ ಹೇಳಿದ್ ಯಾರೋ ಒಬ್ರು ಬಂದ್ರು ನೋಡಂತ ಹೇಳಿ? ಶಬ್ದದ ಮುಖಾಂತರ. ಅಂದ್ರೆ ಶಬ್ದ ಆದಂತ ಜ್ಞಾನ ನಿನ್ನ ಕಿವಿಗೆ ಬಿದ್ದು ಯಾರೋ ಒಬ್ರು ಬಂದ್ರು ಅನ್ನೋದು ಫಲರೂಪ ಹಿಡಿದ್ ನೋಡೋದಂತ ಬಾಳ. ಇದೆಲ್ಲವೂ ಅದು ಎದರಿಂದ ಇದು ನಿನ್ನೊಳಗೆ ಅರಿವಾಯ್ತಂತ ಆಗೈತೆ. ನಿನ್ನ ಕಿವಿಯ ಮೂಲಕ ಶಬ್ದವನ್ನು ಕೇಳಿ ಮನದೊಳಗೆ ಎದ್ದು ಕಾಲಿನಿಂದ ಎದ್ದು ಹೋಗಿ ಗೇಟ್ ತೆಗೆದು ಬರ್ರಿ ಅಂದು ಚಹಾ ಮಾಡಿ ಕೊಟ್ಟದ್ದು ಇದೆಲ್ಲ ಹೆಂಗ್ ನಡೀತಿ? ಅರಿವಿನಿಂದೆ. ಅರಿವೇ ವಿಷಯ ಫಲರೂಪವೆಂದರಿವವನೇ ಜಾಣದೇವ. ಮುಂದೆ ಅರಿವೇ ಸಕ್ರಿಯಗಳಿಗೆ ಹಸುವೆಂದು ಬಿಡದವನೇ ಜಾಣರ ದೇವ. ಗೌತಮ್ಮ, ಹಸು ಅಂದ್ರೆ ಪ್ರಾಣ. ನೀನು ಕ್ಷೇತ್ರ ಸಂಚಾರಕರ ಹೋಗು, ದಾಸೋಹ ಮಾಡಿ ಇನ್ನೊಬ್ಬರಿಗೆ ಕರ್ಚಿಕಾಯಿ ತುಪ್ಪ ಮಾಡಿ ಊಟಕ್ಕರ ಹಾಕು, ಪುಣ್ಯ ಸಂಪಾದನೆ ಮಾಡು, ಏನ್ ನಿನಗೆ ತಿಳಿದದ್ದು ಮಾಡು. ಅರಿವೈತತ್ ಮಾಡ್ತೀವೋ ಇಲ್ಲತ್ ಮಾಡ್ತೀತಮ್ಮ? ಅರಿವೈತಂತ ಮಾಡ್ತಪ್ಪ. ಸಕಲ ಕರ್ಮಗಳಲ್ಲಿ ದೇವನೇ ಅರಿವು. ಅಗ್ನಿಯ ಮೂಲಕ ಹವ್ಯ ಭಾಗಗಳನ್ನು ಹಾಕಿ ದೇವೇಂದ್ರನಿಗೆ ಕೊಡಬೇಕಾದ್ರೂ ಅಲ್ಲಿ ಅರಿವೇ ಬೇಕು. ಕಟ್ಟಿಯೊಳಗ ಬೆಂಕಿ ಹತ್ತಿ ಉರಿಯುವಂತ ಅರಿವು ಅಂತ ಹೇಳಿ ಕಟ್ಟಿ ಉರಿಯಾಕತ್ತೈತೆ. ಆ ಕಟ್ಟಿಯೊಳಗ ಅರಿವು ಇರ್ಲಿಲ್ಲ ಅಂದ್ರೆ ನೀನು ಹಾಕುವಂತ ಹೋಮಾದಿ ದ್ರವ್ಯಗಳಲ್ಲಿ ಸುಗಂಧದ ಅರಿವು. ಕಸ್ತೂರಿಯಲ್ಲಿ ಸುವಾಸ ಆಗೈತಿ, ಗಂಧದಲ್ಲಿ ತೈಲಗಳಲ್ಲಿ ಮತ್ತೊಂದು ಗ್ರಾಹ್ಯ ವಸ್ತು ಆಗ್ಯದ. ಅವು ಎಲ್ಲ ಅರುಗಳವು. ನೋಡ್ರಿ, ದಾಲ್ಚಿನ್ನಿ ನೋಡ್ರಿ, ಕರಿಬೇವು ನೋಡ್ರಿ, ಕೊತ್ತಂಬರಿ ನೋಡ್ರಿ, ಪ್ರತಿಯೊಂದು ವಸ್ತುವನ್ನು ತಿಕ್ಕಿ ನೋಡ್ರಿ, ಅದ್ರೊಳಗೆ ಭಿನ್ನ ಭಿನ್ನ ವಾಸನೆ ಐತೆ. ಕರಿಬೇವಿನ ವಾಸನೆ ಕೊತ್ತಂಬರಿಯಾಗ ಇಲ್ಲ, ಕೊತ್ತಂಬರಿ ವಾಸನೆ ಕರಿಬೇವುದಾಗ ಇಲ್ಲ, ಬೆಳ್ಳುಳ್ಳಿ ವಾಸನೆ ಉಳ್ಳಾಗಡ್ಡೆ ಇಲ್ಲ, ಉಳ್ಳಾಗಡ್ಡೆ ವಾಸನೆ ಬೆಳ್ಳುಳ್ಳಿಯಾಗ ಇಲ್ಲ. ಆದ್ರೂ ಎಲ್ಲದರಲ್ಲಿ ಇರುವ ಅರಿವು ಒಂದೇ. ತಮ್ಮ ಇನ್ನ ಎಷ್ಟು ಹೇಳಿ ತಮ್ಮ, ನಿನ್ನ ನಾಲಿಗೆಯಲ್ಲಿ ಅರಿವಾಗಿ ಹಸುದ ನುಂಗಾಕತ್ತೈತಿ. ಕಟ್ಟಿಗೆ ಒಳಗಿನ ಅರಿವು ಬೆಂಕಿಯಾಗಿ ಆಹಾರವನ್ನು ಕುದಿಸಾಕತ್ತೈತಿ. ಎಷ್ಟು ಉಪಕಾರಪ್ಪ ಇದ್ರದ್ದು. ಮುಂದೆ
ಅರಿವೇ ವಿದ್ಯಾ ದೈವ ಗುರುವೆಂದು ಭಜಿಪನೇ ಜಾಣರ ದೇವ. ಹಲೋ ತಮ್ಮ, ಇಷ್ಟೆಲ್ಲ ಆಗೈತೆ ಅಂದಿಂದ ಅದಕ್ಕೊಂದು ನಮಸ್ಕಾರ ಮಾಡ್ಬೇಕತ್ತೀವೋ ಅಲ್ಲೆತ್ತೀವೋ ತಮ್ಮ? ತಮ್ಮ ಇದಕ್ಕೆ ಶಾಸ್ತ್ರ ಹೇಳ್ಬೇಕ ಇನ್ನ? ಅಲ್ಲೋ ತಮ್ಮ, ಹುಣಸಿ ಹಣ್ಣಿನೊಳಗೆ ಹುಳಿ ಆಗಿ, ಬೆಲ್ಲದೊಳಗೆ ರುಚಿಯಾಗಿ, ಬೆಳ್ಳುಳ್ಳಿಯಾಗ ಒಂದಾಗಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಸಾಸ್ಮಿ, ನೀರ, ಹಾಲ, ತುಪ್ಪ, ಕೆಣಿ ಮೊಸರ, ಇದು ಎಲ್ಲದರಲ್ಲಿ ಅರಿವು ನಿನಗೆ ಎಷ್ಟು ಉಪಕಾರ ಮಾಡೈತೆ ಅನ್ನೋದು ಸ್ವಲ್ಪ ಲೆಕ್ಕಾರ ಮಾಡ್ತಿರೋ ಅಲ್ರಿ? ಮೂಗಿನಲ್ಲಿ, ಕಿವಿಯಲ್ಲಿ, ಕಣ್ಣಿನಲ್ಲಿ, ಕಾಲಲ್ಲಿ, ಚರ್ಮದ ತುಂಬೆಲ್ಲ ಏನು ವಿಚಿತ್ರ. ನಾಲಿಗೊಳಗಿರುವಂತ ಅರಿವು ತುಟಿಯಾಗಿಲ್ಲ, ತುಟಿಯಾಗಿರುವಂತ ಅರಿವು ನಾಲಿಗೊಳಗಿಲ್ಲ. ನಾಲಿಗೆ ಮೇಲೆ ಇಡುವುದ್ರ ಬದಲಿ ಅನ್ನ ಮೊಸರ ಕಲ್ತು ಗಲದಾಗಿಟ್ರು ಗೊತ್ತಾಗತ್ತನ? ಗೊತ್ತಾಗಲ್ಲ. ಎಷ್ಟು ವಿಚಿತ್ರ ಅಲ್ಲ ರುದ್ರಣ್ಣ ಇದು? ಅದೇ ಚರ್ಮ, ಒಂದೇ ಚರ್ಮ, ಒಂದೇ ಚರ್ಮದೊಳಗೆ ಅರಿವು ಎಷ್ಟು ಮಜಾ ಆಗೈತೆ ನೋಡಲ್ಲೇ. ಅಂಗಾಗ ಒಂದು ಬ್ಯಾರೆ, ಅಂಗೈಯಾಗ ಒಂದು ಬ್ಯಾರೆ, ಕಪಾಳದಾಗ ಬೇರೆ, ಹೊಟ್ಟಿ ಮೇಲೆ ಬೇರೆ, ಬೆನ್ನಿನ ಮೇಲೆ ಬೇರೆ. ಇದು ನಮಗ ಅಷ್ಟೇ ತಮ್ಮ. ದನಗಳಲ್ಲಿ, ನಾಯಿಗಳಲ್ಲಿ ಕೆಲವೊಂದ್ರ ದನಗಳಿಗೆ ಅದು ಮುಕುಳಿ ಮುಟ್ಟಿದ್ರೆ ಟಣಕ್ರ ಜಿಗುತ್ತಾವ. ದುಬ್ಬ ಮುಟ್ಟಿದ್ರಗಪ್ಪ. ಮತ್ತೆ ಎಷ್ಟು ನಾ ಹೇಳುದು ನಿಮಗ್ ಒಂದ್ ಸ್ವಲ್ಪ ಅನುಭವಕರ ಬರ್ತತಿಲ್ಲೋ? ಅವು ಅಂದ್ರ ಅರಿವು ಎಷ್ಟು ಮಜಾ ಮಾಡ್ತದ ನೋಡಂತದ. ಅಂತ ಅರಿವನ್ನ ನಾವ್ ಏನಂತ ಬೆಳೆಸಬೇಕಪ್ಪ ಈಗ? ವಿದ್ಯಾ ದೈವ ಗುರುವೆಂದು ಭಜಿಸ್ಬೇಕು. ಮುಂದೆ ಅರಿವನೇ ಪರಮೋಕ್ಷದ ಇರವೆಂದು ಕೂರ್ಪನೆ ಜಾಣರ ದೇವ. ಇನ್ನೇನಪ್ಪಾ ಅದ್ರಾಗ ಹೇಳುದು ಏನೈತಿಪ್ಪ ಇನ್ನ? ಈ ಅರಿವು, ಈ ಚೈತನ್ಯ, ಈ ಚಿದ್ರೂಪವೇ ಪರಮಾತ್ಮಿದು. ಈ ಚಿದ್ರೂಪವೇ ಜಗತ್ತು. ಈ ಚಿದ್ರೂಪವೇ ವಿಷಯ. ಈ ಚಿದ್ರೂಪವೇ ದೇವರು. ಈ ಚಿದ್ರೂಪವೇ ಗುಡಿ. ಈ ಚಿದ್ರೂಪವೇ ಸಮುದ್ರ. ಈ ಚಿದ್ರೂಪವೇ ಗುಡ್ಡ. ಇದುವೇ ಪರಮಾತ್ಮ, ಇದುವೇ ಆತ್ಮ. ಮುಂದೆ ಅರಿವೇ ತಾನೆಂದು ಸಂದೇಹವು ಇಲ್ಲದಾತನೇ ಜಾಣರ ದೇವ. ಇದೊಂದು ಗಟ್ಟಿ ಹಂಗೆ ಹಿಡ್ಕೊಂಡ್ಬಿಡಪ್ಪ. ಹೇಳುದಂತೂ ಮುಗೀತಪ್ಪ. ನಾ ಹೇಳಿನಿ ಹೂ ಅಂದ್ ಮಾಡ್ಕೊಂಡು ಮತ್ ಮುಂಜಾನೆ ಅದನ್ನ ಮಾಡಿದ್ವಿ ಅಂದ್ರ ಅದಕ್ಕೆ ಅವ್ರು ನಿಜಗೊಂಡು ಭಯ ಆಗೈತೆ ಅವ್ರಿಗೆ. ಇವರೆಲ್ಲ ಹಂಗ ಹೂ ಅಂತಾರೆ, ಇವ್ರು ಎಷ್ಟು ಮುಂಜಾನೆ ಏನ್ ಮಾಡ್ತಾರೆ ಹೇಳಕ್ ಬರುದಿಲ್ಲ ಇವ್ರು ಅಂತ ಹೇಳಿ ಇದನ್ ಬರ್ದ ನೋಡ. ಇಷ್ಟೆಲ್ಲ ಹೇಳಿನಪ್ಪ ಮಾರಾಯ. ಇನ್ನು ನಾನು ಕೇವಲ ಅರುರೂಪನಪ್ಪ. ಈ ಜಡರೂಪದ ಸಂಪರ್ಕ ನನಗೆ ಕನಸು ಮನಸ್ಸಿನಾಗೂ ಬೇಡ. ಏನ್ ಅನ್ಬೇಕು? ಇನ್ಮೇಲೆ ನಾನು ಅರುರೂಪನ ಅಂತ ಗಟ್ಟಿ ತಿಳ್ಕೊಂಬ. ಮತ್ ಮುಂಜಾನೆ ಆದ ಕೂಡಲೇ ಇವ್ರು ನಮ್ದೊಂದು ಇಟ ಸೀಮೆ ಒಚ್ಚಾರಿ ಬರ್ದಾಡಕ್ ಹೋದ್ರ ಹೌದಲ್ಲ? ಏನೋ ಎದುರಿಗಿರೋ ಬಂದು ಒಂದು ನಿಂದ ಮಾಡ್ಯಾನಂತ ತಿಳ್ಕೊಪ್ಪ. ರುದ್ರಪ್ಪನವ್ರು ಚಲೋ ಇಲ್ಲ ಬಿಡ್ರಿ, ಅವ್ರು ಏನು ಒಂದ್ ಸ್ವಲ್ಪ ಮನುಷ್ಯ ಬರೋಬ್ಬರಿಲ್ಲ ಅಂತ ಅಂದಪ್ಪ. ಏನ್ರಿ ನಮಗ ಹಿಂಗಂದಾನಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹಾದಿ ಅಂದ್ರ ಸಂದೇಹ ಇಲ್ಲದೆ ಅದೇ ಅಂದಂಗನ ಏನ್ ತಿಳ್ಕೋಬೇಕು? ನನ್ನ ಪಾಪ ಸುಡು ಸಲುವಾಗಿ ಅವನ ನಾಲಿಗೆಯಿಂದ ಹಂಗ ನೋಡಿ ಸೇತಿ ಅವನ ನನ್ನ ಮಿತ್ರನೇ ಅದಾನ. ಏನಂತ ತಿಳ್ಕೋಬೇಕು? ಅವ ನನ್ನ ಮಿತ್ರನೇ ಅದಾನ, ಅವನ ಶತ್ರು ಅಲ್ಲ. ಏನೋ ಬಾಳ ಹೊಗಳಿದಪ್ಪ ಒಬ್ಬ ಯಾವನೋ ಬಂದ. ಅದನ್ನು ಏನಂತ ತಿಳ್ಕೋಬೇಕು ಅಂದ್ರೆ ಏನೋ ಪಾಪ ಗೊತ್ತಿಲ್ಲ, ಏನೋ ನಾವೊಂದ್ ಸ್ವಲ್ಪ ಹಾಡಿದ್ದೊಂದು ಚಂದ ಕಂಡಿರ್ಬೇಕು, ಅದ್ರ ಸಲ ಹಂಗಂತ ನಾ ಏನಂತ ಶಾನೆ ಅಲ್ಲ. ಏನೋ ಪುಣ್ಯಾತ್ಮ ನಾವು ಯಾಕೋ ಹಂಗ ನನ್ನ ಪುಣ್ಯವೇ ಇವತ್ತೇನಾಗೈತಿ ಹೊಗಳಸಾಕತ್ತೈತಿ, ನನ್ನ ಪಾಪವೇ ಅದ ತೆಗಳಸಾಕತ್ತೈತಿ. ಪಾಪ ಹೊಗಳಿಕೆ ತೆಗಳಿಕೆ ಮಾಡಾಕ ಅವ್ರು ಯಾರು? ಅವ್ರು ನನ್ನ ಸ್ವರೂಪವೇ ಅದಾರ. ಆರೊಡನೆ ಮಿತ್ರತ್ವ, ಆರೊಡನೆ ಬಂಧುತ್ವ, ಆರೆಲ್ಲ ವೈರಿಗಳು ಲೋಕದೊಳಗೆ ನನಗೆ ಎಲ್ಲವೂ ನನ್ನ ರೂಪವೇ ಇದ್ದಾಗ. ಹೀಗೆ ಸಂದೇಹವಿಲ್ಲದೆ ಜ್ಞಾನಿಯಾದಂತ ಪುರುಷ, ಸದ್ಗುರುವಿನ ಶಿಷ್ಯ, ಅವನ್ ಹೆಂಗ ಬದುಕಪ್ಪ ಅಂತಂದ್ರ ಜಗದೊಳಗ ನನ್ನನ್ನು ಬಿಟ್ಟು ಅನ್ಯವಾದದ್ದು ಏನೂ ಇಲ್ಲ. ಏನಂತ ತಿಳ್ಕೊಬೇಕಮ್ಮ? ನನ್ನನ್ನು ಬಿಟ್ಟು ಅನ್ಯವಾದ ಪಡಿ ಪದಾರ್ಥಗಳು ಜಗದಲ್ಲಿ ದೃಶ್ಯರೂಪದಲ್ಲಿ ಇಲ್ಲವೇ ಇಲ್ಲ. ನಾನೇ ಎಲ್ಲವೂ. ಏನನ್ಬೇಕಮ್ಮ? ನಾನೇ ಎಲ್ಲವೂ.
ನಾನೇ ಎಲ್ಲವೂ ಎಲ್ಲಾ ರೂಪವು ತಾನಂತೆ ಶಿವ ಎಲ್ಲೆಲ್ಲೂ ತುಂಬಿಹನಂತೆ ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಕಳ್ಳರ ಕಣ್ಣಿಗೆ ಕಲ್ಲಂತೆ ಎಲ್ಲಾ ರೂಪವು ತಾನಂತೆ ದೃಶ್ಯವಿದಾದವ ತಾನಂತೆ ದೃಶ್ಯವನರಿವವ ತಾನಂತೆ ದೃಶ್ಯಗಳೆರಡರ ನಡುವೆ ಶಾಶ್ವತನಾದವ ತಾನಂತೆ ಎಲ್ಲಾ ರೂಪವು ಮಲಿಂಗರಂಗರು ಪರಸ್ಪದಗಳು ಹೆಂಗದಾವ ನೋಡವು. ದೃಶ್ಯವಾದವನು ತಾನೇ, ದೃಶ್ಯೂ ತಾನೇ, ದೃಶ್ಯಗಳನ್ನ ಅಳಿಯುವ ಕಿರಣಗಳು ತಾನೇ, ತಾನೇ ಎಲ್ಲ ಆದಾಗ ಮಜಾ ಇಲ್ಲ ತಮ್ಮ. ಹೀಗೆ ಸಂದೇಹವಿಲ್ಲದಾತನೇ ಜಾಣರ ದೇವ. ಮುಂದೆ ಅರಿವೆದು ನಿಜ ಶಂಭುಲಿಂಗವೆಂದು ಇರ್ಪನೇ ಜಾಣರ ದೇವ. ದೇವನಂದು ಬೇರೆ ಅದಾನ ಇನ್ನ ಇಲ್ಲ, ಎಲ್ಲವೂ ನೀನೇ ಆದಾಗ ದೇವರೊಂದು ಯಾವ್ರಾಗಾರ ಐತನ ಅದಕ್ಕೊಂದು ಅಡ್ರೆಸ್ ಕೊಡೋಣ, ಅದು ಪಿನ್ ಕೋಡ್ ಹಾಕಿ. ನೀನೇ ಎಲ್ಲ ಆದಾಗ ದೇವನು ಯಾರೀಗ? ನೀನೇ ಶಂಭು, ನೀನೇ ಶಂಭುಲಿಂಗ. ದೊಡ್ಡ ಪದಪ್ಪ ಮರಯ ಇದು.